परमहंस सद्गुरु श्री सत्तुपासिये नमो नमः। ओम गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै ಶ್ರೀ ಗುರವೇ ನಮಃ। ಸದ್ಭಕ್ತರ ಸ್ವಾನುಭವಾಮೃತ ಸಾರದ ಇಂದಿನ ಸಂಚಿಕೆಯಲ್ಲಿ ದಾವಣಗೆರೆಯ ಭಕ್ತರಾದ ಹಿಂದೂಧರ ಅವ್ರ ಮಗಳು ನಮ್ಮ ಜೊತೆ ಇದ್ದಾರೆ ಅಪ್ಪನ ಅನುಭವ ಹಂಚ್ಕೊಳಕ್ಕೆ। ಸಂಜನಾ ಅವರಿಗೆ ಸ್ವಾಗತ। ಸಂಜನಾ ಅವರೇ ಶರಣು 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 ಅಕ್ಕ. ನೀವ್ ಆಶ್ರಮಕ್ಕೆ ಬರ್ತಾ ಎಷ್ಟು ವರ್ಷ ಆಯ್ತು? ನಾವು 14 ವರ್ಷ ಆಯ್ತಕ್ಕ. 14 ವರ್ಷದಿಂದ ಆಶ್ರಮಕ್ಕೆ ಹೋಗ್ತಿದ್ದೀರಾ ನೀವು? ಅಪ್ಪನ್ ಒಡನಾಟ ಎಲ್ಲ 14 ವರ್ಷದಿಂದ ಇದೆ ನಿಮಗೆ. ಹೆಂಗೆ ನಿಮಗೆ ಅಪ್ಪನ್ ಒಡನಾಟ ಅದೆಲ್ಲ ಅವ್ರ ಅನುಭವನ ಹಂಚ್ಕೊಳ್ತೀರಾ? ನಾವು ಆಶ್ರಮಕ್ಕೆ ಹೋಗ್ಬೇಕಾದ್ರೆ ನಾನು ಒಂದ್ LKG UKG ಇದ್ದೆ ಅನ್ಸುತ್ತಷ್ಟೇ. ಅವಾಗ ಅಪ್ಪ ಸಿಕ್ಕಿದ್ದೆ ನಮ್ಗೆ. ಅವಾಗ ಆಶ್ರಮಕ್ಕೆ ಹೋಗ್ತಿದ್ವಿ ಬರ್ತಿದ್ವಿ ಅಂದ್ರೆ ಅಪ್ಪ ಅಂದ್ರೆ ಹಿಂಗೆ ಒಬ್ಬ ಗುರು ಅನ್ನೋದೇನು ನಮಗ್ ಗೊತ್ತಿರ್ಲಿಲ್ಲ. ಬಹಳ ಸಣ್ಣದಿದೆ. ಅಪ್ಪ ಅಂದ್ರೆ ಪ್ರೀತಿ ಅಷ್ಟೇ ನಮಗ್ ಗೊತ್ತಿತ್ತು. ಅಪ್ಪನ್ ನೋಡ್ಬೇಕು, ಅಪ್ಪಂಗೋಸ್ಕರ ಹೋಗ್ಬೇಕು ಅಷ್ಟೇ ಗೊತ್ತಿತ್ತು. ಅಂದ್ರೆ ಅವಾಗ ಏನ್ ಹೋಗ್ತಿರ್ಲಿಲ್ಲ. ಅಂದ್ರೆ ಮೇನ್ ಫಂಕ್ಷನ್ಸ್, ಅಪ್ಪನ್ ಬರ್ಡೇ, ಶಿವರಾತ್ರಿ ಈ ತರ ಟೈಮಲ್ಲಿ ಹೋಗ್ತಿದ್ವಿ. ಇವಾಗ ಸಿಕ್ಕಿರೋಷ್ಟು ಅವಕಾಶ ಅವಾಗ ಇರ್ಲಿಲ್ಲ ನಮಗೆ. ಸ್ಕೂಲ್ ಎಲ್ಲ ರಜಾ ಹಾಕ್ಬೇಕಿತ್ತಲ್ಲ, ಅದಕ್ಕೆ ನಮ್ಮಮ್ಮ ಅವ್ರು ಕರ್ಕೊಂಡು ಹೋದಾಗ ಹೋಗ್ತಿದ್ವಿ. ಅಷ್ಟು ಚಿಕ್ಕ ವಯಸ್ಸಿಂದಾನೆ ನೀವು ಆಶ್ರಮಕ್ಕೆ ಹೋಗ್ತಿದ್ದೀರಾ ಅಂದ್ರೆ ಅಪ್ಪನ ಅನುಭವ ನಿಮಗೆ ತುಂಬಾ ಆಗಿರುತ್ತೆ. ಅದ್ರಲ್ಲಿ ಅಪ್ಪನ್ನ ದೃಢವಾಗಿ ನಂಬಬೇಕು. ಅಪ್ಪನ ಬಗ್ಗೆ ನಿಮಗೆ ತುಂಬಾ ಒಂದು ಅಪ್ಪನ ಪ್ರಾಮುಖ್ಯತೆ ನಿಮ್ಗೆ ಹೆಂಗ್ ಗೊತ್ತಾಗಿತ್ತು ನಿಮ್ ಜೀವನದಲ್ಲಿ? ಅಂದ್ರೆ ಅಪ್ಪನ ಪ್ರಾಮುಖ್ಯತೆ ಇನ್ನ ಸಣ್ಣೋರಿದ್ದಾಗ ನಮ್ಗೇನ್ ಗೊತ್ತಾಗಿರ್ಲಿಲ್ಲ. ಹಂಗೆ ಬರ್ತಾ 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 ಅಂದ್ರೆ ಅಪ್ಪಂಗೋಸ್ಕರ ಹೋಗ್ಬೇಕು, ಅಂದ್ರೆ ನಾವ್ ಅಲ್ಲಿ ಹೋಗಿ ಸೇವೆ ಮಾಡ್ಬೇಕು, ಅವಾಗ ನಾವ್ ಅಪ್ಪಂಗ್ ಬಹಳ ಇಷ್ಟ ಆಗ್ತೀವಿ, ಅಲ್ಲಿ ಹೋಗೋದೇ ಸೇವೆ ಮಾಡೋದಕ್ಕೆ ಅಂತ ಎಲ್ಲ ಅನ್ನಿಸ್ತಿತ್ತು. ಅವಾಗ ಅಪ್ಪ ಒಂದು ಭಜನೆ ಬರ್ದಿತ್ತು, ಅಂದ್ರೆ ಹೇಗೆ ತೀರಿಸಲಯ್ಯ ಗುರು ನಿನ್ನ ಋಣವ ಅಂತ. ಅದರಲ್ಲಿ 3 ಲೈನ್ ಬರ್ದಿತ್ತು ಅಪ್ಪ. ಏನಾಗುತ್ತಿದ್ದೇನೋ ಎಲ್ಲಿರುತ್ತಿದ್ದೇನೋ ನೆನೆಸಿಕೊಂಡರೆ ಘೋರ, ಜೀವ ತಲ್ಲಣಿಸುವುದು ನಿನ್ನ ಕೃಪೆಯಿಂದೆನ್ನ ದೇಹ ಉಸಿರಾಡುವುದು. ಇದು 3 ಲೈನ್ ನೆನ್ಸ್ಕೊಂಡ್ ಅಪ್ಪ ಇದು ಭಜನೆ ಬರ್ದಾಗ ಹೇಗೆ ತೀರಿಸಲಯ್ಯ ಗುರು ನಿನ್ನ, ಅದು ಯಾವಾಗ್ಲೂ ಹೇಳ್ತಿದ್ದೆ, ನಮ್ಮಮ್ಮನ ಹತ್ರ ಹೇಳ್ತಿದ್ದೆ, ಈ 3 ಲೈನ್ ನಮಿಗೋಸ್ಕರನೇ ಬರ್ದೈತೆ ಅಪ್ಪ. ಯಾಕಂದ್ರೆ ಬಹಳ ಕಷ್ಟ ಐತೆ ಆ ಟೈಮಲ್ಲಿ ಅಪ್ಪ ನಮಗ್ ಸಿಕ್ಕಿದ್ದು. ಆ 3 ಲೈನ್ ನೆನೆಸ್ಕೊಂಡಾಗೆಲ್ಲ ನಮ್ಗೆ ಏನ್ ಅನಿಸ್ತಿತ್ತು ಅಂತಂದ್ರೆ, ಅಂದ್ರೆ ಅಪ್ಪ ಇಲ್ಲ ಅಂತ ಅಂದ್ರೆ ನಾವು ಬದುಕ್ತಾನೆ ಇರ್ಲಿಲ್ಲ. ಅಂದ್ರೆ ಅಪ್ಪ ಕೊಟ್ಟಿರೋ ಜೀವ ಇದು. ಅಂದ್ರೆ ಅಪ್ಪಂಗೋಸ್ಕರ ಬದುಕ್ಬೇಕು, ಅಪ್ಪಂಗೋಸ್ಕರ ಆಶ್ರಮಕ್ಕೆ ಹೋಗ್ಬೇಕು, ಅಪ್ಪಂಗೋಸ್ಕರ ಸೇವೆ ಮಾಡ್ಬೇಕು ಅನ್ನೋದು ನನಗೆ ಅಂದ್ರೆ ಒಂದು 8th 9th ಇದ್ದಾಗ ಅವಾಗ ಬರಕ್ ಸ್ಟಾರ್ಟ್ ಆಯ್ತು. ಬಹಳ ಆಶ್ರಮಕ್ಕೆ ಹೋಗಿದ್ದು ಅಂದ್ರೆ ಗುರುವಾರದ ಸೇವೆ ಎಲ್ಲ ನಾನು ಹೋಗಕ್ ಸ್ಟಾರ್ಟ್ ಮಾಡಿದ್ದೇನೆ ನಾನು 10th ಅಲ್ಲಿ. 10th ಅಂತ ಅಂದ್ರೆ ಸೀರಿಯಸ್ನೆಸ್, ಓದ್ಬೇಕು ಅನ್ನೋದು ಅವಾಗ ನನ್ ಮನ್ಸಿಗೆ ಬಂದಿದ್ದೇನಂದ್ರೆ ನಾನು ಆಶ್ರಮಕ್ಕೆ ಹೋಗ್ಬೇಕು, ಇದೇನು ನಿಜ ಅಲ್ಲ, ಅಂದ್ರೆ ಸೇವೆ ಮಾಡ್ಬೇಕು, ಅಪ್ಪಂಗೋಸ್ಕರ ಹೋಗ್ಬೇಕು ಅಂತ ಬಹಳ ಅವಾಗ ಅಪ್ಪನ ಮೇಲೆ ಪ್ರೀತಿ ಬಂದಿದ್ದು. ಅವಾಗೆ ನಂಗೆ ಅಷ್ಟು ಪ್ರೀತಿ ಬಂದಿತ್ತು ಅಪ್ಪನ ಮೇಲೆ ಅವಾಗ. ಮತ್ತೆ ಅಪ್ಪನೂ ಅಷ್ಟೇ, ನಾವ್ ಎಷ್ಟು ಭಕ್ತಿ ಮಾಡ್ತಿದ್ವೋ ಅಷ್ಟು ರೆಸ್ಪಾನ್ಸ್ ಮಾಡ್ತಿದ್ರು ಎಲ್ಲದಕ್ಕೂ. ಒಂದು ಸಣ್ಣದಕ್ಕೂ ಸಮೇತ ನಾನ್ ಬರೀ ಮನ್ಸಲ್ಲಿ ಹಿಂಗ್ ಹೋಗ್ಬೇಕಂತ ಅನ್ಕೊಂತಿದ್ದೆ ಅಷ್ಟೇ. ಸನ್ಮತಿ ಅಮ್ಮನ ಮೂಲಕನೋ ಹೆಂಗೋ ಒಟ್ಟ ಅಮ್ಮ ಕರ್ಕೊಂಡು ಹೋಗ್ತಿತ್ತು. ಅಂದ್ರೆ ನಮ್ಮಮ್ಮ ಬರಕ್ ಆಗ್ತಿರ್ಲಿಲ್ಲ, ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಿದ್ರು. ಸನ್ಮತಿ ಅಮ್ಮ ಯಾವಾಗೂ ನನ್ನನ್ನು ಕರ್ಕೊಂಡು ಹೋಗ್ತಿತ್ತು. ಹಿಂದಿನ ದಿನಾನೇ ಹೇಳ್ತಿತ್ತು, ಹಿಂಗ್ ಹೋಗ್ತಿದ್ದೀನಿ ಬರ್ತೀಯ ಮಗಳೇ ಅಂತ ಕೇಳ್ತಿದ್ರು. ಅಷ್ಟು ಪ್ರೀತಿ ತೋರಿಸಿ ಅಪ್ಪಯ್ಯ ಕರೆಸ್ಕೊಂತಿತ್ತು ನಮಗೆ. ತಿಂಗಳಿಗೆ 2 ಗುರುವಾರನಾದ್ರೂ ಹೋಗಕ್ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ 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 ಹೆಂಗಾಯ್ತಂದ್ರೆ ಅಪ್ಪಂಗ್ ಬರೀ ಅಲ್ಲಿ ಹೋಗಿ ಏನು ಮಾಡೋದಿಲ್ಲ, ಬರೀ ಸೇವೆ ಸೇವೆ ಸೇವೆ, ಅಷ್ಟು ಸೇವೆ ಮಾಡ್ಬೇಕು. ಅಲ್ಲಿ ಹೋಗಿದ ತಕ್ಷಣ ಅಪ್ಪಂಗೆ ನಮಸ್ಕಾರ ಮಾಡಿ ಮತ್ತೆ ನೆಕ್ಸ್ಟ್ ಸೇವೆನೇ ಅನ್ನೋದು ಅಷ್ಟು ದೃಢ ಭಾವ ಬಂದಿದ್ದು ನನಗ್ ಬಹಳ ಬಂದಿತ್ತು. ಅಂದ್ರೆ 10th ಅಲ್ಲೇ ಅಷ್ಟು ಭಕ್ತಿ. ಅಪ್ಪನೇ ಎಲ್ಲ ಅಂತ ನಂಗೆ ಗೊತ್ತಾಗಿದ್ದು, ಗುರು ಅಂತ ನಿಜ ನಾನು ನಂಬಿದ್ದು ಅವಾಗೆ. ಅಷ್ಟು ಸಣ್ಣ ವಯಸ್ಸಿಗೆ ಸಿಕ್ಕ್ರೇನು ಅಪ್ಪನ ಮೇಲೆ ಪ್ರೀತಿ ಎಲ್ಲಾನು ಆಶ್ರಮಕ್ಕೆ ಹೋಗ್ಬೇಕು ಅನ್ನೋದು ಎಲ್ಲ ಬಹಳ ಜಾಸ್ತಿ ಆಯ್ತು ಅವಾಗ. ಹಂಗೆ ಹೋಗ್ತಾ 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 10th ಎಲ್ಲ ಮುಗಿಸಿದ್ವಿ. ಆಮೇಲೆ ಅಪ್ಪಂಗೆಲ್ಲ ಹೇಳಿದ್ವಿ, ಹಿಂಗ್ ರಿಸಲ್ಟ್ ಬಂತಪ್ಪ ಅಂತ, ಚೆನ್ನಾಗಾಯ್ತು ಹೋಗು ಅಂತ ಎಲ್ಲ ಹೇಳಿದ್ರು. ಅದು ಎಲ್ಲ ಬಹಳ ಖುಷಿ ಕೊಟ್ಟೈತೆ ಅಕ್ಕ. ಸರಿ, ನೀವು ಸೇವೆ ಬಗ್ಗೆ ಇಷ್ಟು ನಿಮಗೆ ಸೇವೆ ಮಾಡಿದ್ಮೇಲೆ ಇಷ್ಟು ಸೇವೆಗಂತಾನೆ ಅಷ್ಟು ಆತುರದಿಂದ ಅಷ್ಟು ನೀವು ಸೇವೆ ಮಾಡ್ಬೇಕನ್ನೋ ಹಂಬಲ ನಿಮಗೆ ಅಷ್ಟು ಇತ್ತು. ಅದು ನೀವು ಸೇವೆ ಮಾಡಾದ್ಮೇಲೆ ನಿಮ್ ಜೀವನದಲ್ಲಿ ನಿಮಗೆ ಏನ್ ಚೇಂಜಸ್ ಕಾಣಿಸ್ತು? ನಮ್ ಜೀವನದಲ್ಲಿ ಏನ್ ಚೇಂಜ್ ಆಯ್ತಂತ ಅಂದ್ರೆ ನಾವು
ಫ್ರೆಂಡ್ಸ್ ಎಲ್ಲಾರ ಜೊತೆಗೂ ಇರ್ತಿದ್ವಿ, ಹೊರ್ಗಡೆ ಪ್ರಪಂಚದ ಜೊತೆ ಅಪ್ಪ ಸಿಕ್ಕರೂ ಸಮೇತ ಹಂಗೆ ಇರ್ತಿದ್ವಿ. ಆದ್ರೆ ಎಲ್ಲಾ ಸುಳ್ಳು, ಅಪ್ಪ ಒಂದೇ ನಿಜ. ನಾವ್ ಏನೇ ಮಾಡ್ಬೇಕಂದ್ರೂ ಅದು ಅಪ್ಪನ ಕೃಪೆ ಇಲ್ಲ ಅಂದ್ರೆ ಏನೂ ಆಗಲ್ಲ ಅಂತ ಸೇವೆ ಮೂಲಕನೇ ಗೊತ್ತಾಗಿದ್ದು. ಅಂದ್ರೆ ಇಷ್ಟು ಬರೀ ಅಪ್ಪನ ಸೇವೆ ಮಾಡ್ತಾ 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 ಹೋದಂಗೆ ಇನ್ನ ಅಪ್ಪನ ಬಗ್ಗೆ ಬಹಳ, ಅಪ್ಪನ ಗೌರವ ಆಗ್ಲಿ, ಅಪ್ಪನ ಮೇಲೆ ಇರೋ ಪ್ರೀತಿ ಆಗ್ಲಿ, ಅದ ಆಶ್ರಮಕ್ಕೆ ಹೋಗೋದೇ ಸೇವೆ ಮಾಡಕ್ ಅನ್ನೋದು ಇನ್ನು ಹೋಗ್ಬೇಕಂತ ಜಾಸ್ತಿ ಅನಿಸ್ತಿತ್ತು ನಮಗೆ. ಅಪ್ಪನ್ ನೋಡ್ಬೇಕು, ಸೇವೆ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅದು ಖುಷಿ ಯಾವ ಪ್ರಾಪಂಚಿಕ ಹೊರ್ಗಡೆ ನಮ್ಗೆಲ್ಲೂ ಸಿಕ್ಕಿಲ್ಲ. ಮತ್ತೆ ನಾವು ಸೇವೆ ಮಾಡ್ಕಂತಾನೆ ಅಷ್ಟು ಖುಷಿಯಾಗಿರ್ತಿದ್ವಿ ಆಶ್ರಮದಲ್ಲಿ. ಅವಾಗ ಅಂದ್ರೆ ಅಷ್ಟು ಬೆಳಿತಾ ಬೆಳಿತಾ ಸೇವೆ ಅನ್ನೋದು ಬಹಳ ಪ್ರಾಮುಖ್ಯತೆನೇ ಆಗೈತೆ ನಿಜ ಜೀವನದಲ್ಲಿ. ಆ ನೀವಿಗೆ ಅಷ್ಟು ವರ್ಷದಿಂದ ಆಶ್ರಮಕ್ಕೆ ಹೋಗ್ತಿದ್ದೀರಾ ಅಂದ್ರೆ ಕನ್ಸೆಲ್ಲ ಬಿದ್ದಿರುತ್ತೆ ಹೌದಾ? ಈಗ ಅಪ್ಪನ ಬಗ್ಗೆ ಎಷ್ಟು ಕನ್ಸಾಗಿರುತ್ತೆ. ಈಗ ಅಪ್ಪ ಹಿಂಗೆ ಅಂದ್ರೆ ಡೈರೆಕ್ಟ್ ಆಗಿ ಬಂದ್ ನಮಗೆ ಏನು ಹೇಳಲ್ಲ, ಕನ್ಸಿನ ಮೂಲಕ ನಮಗೆ ಅದು ನಿದರ್ಶನ ತೋರಿಸ್ತಾರೆ. ನಾನಿದೀನಿ, ಇದೆಲ್ಲ ಎಲ್ಲ ಏನೋ ಮುಂದಾಗೋದು ಕನ್ಸಿನ ರೂಪದಲ್ಲಿ ನಮಗೆ ತೋರಿಸಿರ್ತಾರೆ. ನಿಮಗೆ ಆತರ ಏನಾದ್ರೂ ಅನುಭವ ಆಗಿದೆ? ಅಂದ್ರೆ ನನ್ಗೆ ಸಣ್ಣ ಅಂದ್ರೆ ಒಂದ್ ಸ್ವಲ್ಪ ಏಜ್ ಆದ್ಮೇಲೆ ನಂಗೆ ಹೆಂಗ್ ಅನ್ನಿಸ್ತಿತ್ತು ಅಂತಂದ್ರೆ, ಅಪ್ಪನಿಂದೇನೆ ಹೋಗ್ಬೇಕು, ಅಪ್ಪಂಗೆ ಎಲೆ ಅಡಿಕೆ ಡಬ್ಬ ಎಲ್ಲ ಇಟ್ಕೊಂಡು ಆ ಅಪ್ಪ ಮುಂದೆ ಹೋಗ್ತಿರ್ಬೇಕು, ನಾನ್ ಅಪ್ಪನಿಂದೆ ಎಲೆ ಅಡಿಕೆ ಇಟ್ಕೊಂಡು ಅಂತ ಸಣ್ಣ ಸಣ್ಣ ಆಸೆ ನನ್ಗೆ. ಎಲೆ ಅಡಿಕೆ ಇಟ್ಕೊಂಡು ಹೋಗ್ಬೇಕು, ಅಪ್ಪ ಕೇಳಿದ ತಕ್ಷಣ ಕೊಡ್ಬೇಕು, ಅಂದ್ರೆ ಆ ತರದ್ದೆಲ್ಲ ನನಗೆ ಬಹಳ ಅಂದ್ರೆ ಬಹಳ ಆಸೆ. ಅದು ಹಂಗೆ ನಾನು ಬಹಳ ದಿನದಿಂದಾನು ಹಂಗೆ ಅನ್ಕೊಂತಿದ್ದೆ, ಅಪ್ಪನ ಹತ್ರನೇ ಇರ್ಬೇಕು, ಅಪ್ಪನಿಂದೆ ಹೋಗ್ತಿರ್ಬೇಕಂತ. ಅದು ಒಂದು ದಿನ ನಾನು 10th ಅಲ್ಲಿ ಇದ್ದೆ ಅನಿಸ್ತೈತೆ, ಅವಾಗ ಒಂದ್ಸಲ ಕನ್ಸು ಬಿದ್ದಿತ್ತು. ಏನಂದ್ರೆ ಅಪ್ಪ ಒಂದೇ, ಅನ್ಸೂಯಕ್ಕ ಇಲ್ಲ, ಯಾರೂ ಇಲ್ಲ, ನಾನು ಒಬ್ಳೇ ಇದ್ದೀನಿ. ಅಪ್ಪನಿಂದ ಎಲೆ ಅಡಿಕೆ ತಗೊಂಡು ಕನ್ನೇಶನ್ ಗುಡಿಗೆ ಹೋಗ್ತಾ ಇದ್ದೀನಿ. ಆಮೇಲೆ ಕನ್ನೇಶನ್ ಗುಡಿಯಿಂದ ವಾಪಸ್ ಬರ್ತೀವಿ ನಾವು. ಅಪ್ಪ ನನಗೆ ರೋಸ್ ಅನ್ಸ್ತತೆ ಅಷ್ಟು ಬಹಳ ಹೂಗಳನ್ನ ಮುಡ್ಸ್ಬಿಟ್ಟಿತ್ತು, ಕನ್ಸಲ್ಲಿ ಮುಡ್ಸಿತ್ತು. 10th ಅಲ್ಲಿ ಮುಡ್ಸಿದ್ದು, ನನಗೆ 10th ಅಲ್ಲಿ ಈ ತರ ಕನ್ಸು ಬಿದ್ದಿತ್ತು. ಆಮೇಲೆ ಹಂಗೆ 10th ಅಲ್ಲಿ ಕನ್ಸು ಬಿತ್ತು. ನಾನು ಅಷ್ಟೊತ್ತಿಗೆಲ್ಲ ಅಪ್ಪ ನಿಜ ಮಾಡ್ಬೇಕು ಇದನ್ನ ಅಂತ ನನ್ನ ಮನ್ಸಲ್ಲೇ, ಅಪ್ಪ ಕನ್ಸಲ್ಲೇ ನನಗೆ ಮೂಡಿಸ್ತಲ್ಲ ಅಂದ್ರೆ ಅಲ್ಲೇ ಆಸೆ ಎಲ್ಲ, ಕನ್ಸಲ್ಲಿ ಮಾಡಿದ್ರೂ ಅದು ಅಪ್ಪನೇ ಮಾಡಿರೋದಲ್ಲ ಅನ್ನೋದೇ ನಂಗೆ ಬಹಳ ಖುಷಿನೇ ಇತ್ತು. ಆಮೇಲೆ ಹಿಂಗೆ PU ಜಾಯಿನ್ ಆದೆ. ಅವಾಗ ಶ್ವೇತಕ್ಕ ಇದಾರಲ್ಲ, ಅವ್ರ ಜೊತೆಗೆ ನಾನು ಆಶ್ರಮಕ್ಕೆ ಹೋಗಿದ್ದೆ. ಒಂದ್ ದಿನ ಹಿಂಗೆ ರಜಾ ಬಿಟ್ಟಿತ್ತು ಅಂತ ಅಪ್ಪನ ಹತ್ರ ಆಶ್ರಮಕ್ಕೆ ಹೋಗಿ, ಅಪ್ಪ ಹಿಂಗ್ 3 ದಿನ ಇರ್ತೀವಪ್ಪ ಅಂತ ಎಲ್ಲ ಕೇಳಿದ್ವಿ. ಸರಿ ಆಯ್ತು ಇರ್ರಿ ಅಂತ ಅಪ್ಪನು ಎಲ್ಲ ಹೇಳ್ತು. ಆಮೇಲೆ ಅವತ್ತು ಇದು ಅಮಾವಾಸ್ಯೆ ಪೂಜೆ ಇತ್ತು ಅನಿಸ್ತತೆ. ಅಮಾವಾಸ್ಯೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಆಮೇಲೆ ಎಲ್ಲ ಇನ್ನೇನ್ ಮಲ್ಕಣಕ್ ಹೋಗ್ಬೇಕು ಅನ್ನೋ ಟೈಮಿಗೆ ನಂಗೊಂದು ಆಸೆ ಇತ್ತು. ಅಂದ್ರೆ ಎಲ್ಲಾನು ಅಪ್ಪ ನಮಗ್ ಬಹಳ ಕೃಪೆ ಮಾಡೈತೆ, ಅದನ್ನೆಲ್ಲ ನಾನು ಒಂದ್ ದಿನಕ್ಕಾದ್ರೂ ಅಪ್ಪನ ಹತ್ರ ಹೇಳ್ಕೋಬೇಕಲ್ಲ, ಅಂದ್ರೆ ಅಪ್ಪಂಗು ಡೈರೆಕ್ಟ್ ಆಗಿ ಹೇಳ್ಬೇಕಲ್ಲ ಅನ್ನೋದು ಬಹಳ ಆಸೆ ಇತ್ತು. ಹಂಗೆ ಅಪ್ಪ ಅನುಭವ ಹೇಳಕ್ಕೂ ಕೆಲವೊಬ್ರನ್ನ ಕರೀತತೆ ಕೆಲವೊಂದ್ಸಲ. ಹಂಗೆ ಶ್ವೇತಕ್ಕನ್ನ ನೈಟ್ ಅಂದ್ರೆ ಒಂದ್ 9 ಗಂಟೆ ಅನ್ನಂಗೆ ಅಪ್ಪ ಶ್ವೇತಕ್ಕನ್ನೇ ಅಂತಲ್ಲ, ಒಟ್ಟು ಕರಿ ಅವ್ರನ್ನ ಬಂದಿದಾರಲ್ಲ ಅಂತ ಹೇಳ್ತು. ಅವಾಗ ನಾನು ದೊಡ್ಡವ್ರನ್ನ ಕರೀತಾರೆ ಅಂದ್ರೆ ಸಣ್ಣವ್ರನ್ನ ಎಲ್ಲಿ ಕರೀತಾರೆ ಅಂತ ನಾನ್ ಮತ್ತೆ ಮಲ್ಕಣಣ ಅಂತ ನಾನು ಹೋದೆ. ಆಮೇಲೆ ಶಿವನೇ ಯಾಕಂಗೆ ಅಪ್ಪ ಮತ್ತೆ ಅವಳನ್ನು ಕರಿ ಅಂತ ಹೇಳು ಅಂತ ಅಪ್ಪ ಹೇಳಿ ಕಳ್ಸೈತೆ. ಅವಾಗ ನಾನು ಫುಲ್ಲು ಖುಷಿ, ಅಂದ್ರೆ ಏನಂದ್ರೆ ಪ್ರೀತಿನೇ ಜಾಸ್ತಿ. ಅಪ್ಪ ಅಂದ್ರೆ ಗುರು ಅಂತ ಗೌರವಕ್ಕಿಂತ ಪ್ರೀತಿ ಜಾಸ್ತಿ ಅಪ್ಪನ ಮೇಲೆ. ಅವಾಗ ಅಪ್ಪಯ್ಯ ನನ್ನ ಅನುಭವ ಕೇಳ್ತದಂತೆ, ನಾನು ಏನೇನ್ ಹೇಳ್ಬೇಕು ಏನು ಅಂತ ಬಹಳ ಖುಷಿಯಿಂದ ಹೋದೆ. ಅವಾಗ ಅಪ್ಪಯ್ಯ ಸರಿ ಆಯ್ತು, ನಿಮಗೆ ಏನೇನ್ ಅನುಭವ ಆಗೈತೆ ಎಲ್ಲ ಹೇಳ್ರಿ ಅಂತ. ನಾನು ಹಿಂಗ್ ಕನ್ಸು ಬಿದ್ದಿತ್ತು, ಅಪ್ಪ ನನ್ಗೆ ಬಹಳ ನಿನ್ ಜೊತೆನೆ ಇರ್ಬೇಕು ಅನಿಸ್ತತೆ, ನಿನ್ ಸೇವೆನೇ ಮಾಡ್ಬೇಕಂತ ಅನಿಸ್ತತೆ. ಎಷ್ಟೇ ಕಷ್ಟ ಆದ್ರೂ ನಿನ್ ಸೇವೆ ಮತ್ತೆ ಏನಾದ್ರು ಸತ್ಸಂಗ, ಇವೆರಡನ್ ಮಾತ್ರ ತಪ್ಪಿಸ್ಬೇಡಪ್ಪ, ಇವೆರಡನ್ನೇ ಕೊಡಪ್ಪ ನನ್ಗೆ. ಎಷ್ಟು ಕಷ್ಟ ಆದ್ರೂ ಸತ್ಸಂಗ ಕಳಿಸಪ್ಪ, ಎಷ್ಟು ಕಷ್ಟ ಆದ್ರೂ ಆಶ್ರಮ ಕರೆಸ್ಕೊಳಪ್ಪ ಅಂತ ಅದೇ ಹೇಳ್ತಿದ್ದೆ ಅಪ್ಪಯ್ಯನ ಹತ್ರ. ಅದನ್ನ ಹೇಳ್ದೆ, ಸರಿ ಆಯ್ತು ಅಂತ ಅಪ್ಪಯ್ಯನು ಹೇಳ್ತು. ಆಮೇಲೆ ತಿರುಗ್ ದಿನ ನಾನು ಶ್ವೇತಕ್ಕ ತಿರ್ಗಾ ದಾವಣಗೆರೆಗೆ ಬರ್ಬೇಕಂತ ಎಲ್ಲ ಹೊರಟ್ವಿ. ಹೋಗಕ್ಕೆ ಮನ್ಸಿಲ್ಲ, ಅಷ್ಟು ಅಳು ಅಂತ ಅಂದ್ರೆ ಅಷ್ಟು ಅಳು ಬರ್ತೈತಿ, ಯಾಕಂತ ಗೊತ್ತಿಲ್ಲ. ಹಿಂದಿನ ದಿನ ಎಲ್ಲ ಅಪ್ಪನ ಜೊತೆಗೆ ಇದ್ದೀವಿ, ಮಾತಾಡಿದ್ದೀವಿ, ಅಂದ್ರೆ ಹೋಗ್ಬೇಕಂತಂದ್ರೆ ಬಹಳ ದುಃಖ ಆಗ್ತಿತ್ತು. ಅದಕ್ಕೆ ಹೋಗ್ ಬರ್ತೀವಪ್ಪ ಅಂತ ಹೇಳಿದ್ವಿ. ಹೋಗ್ತೀರೇನಂತ ಕೇಳ್ತು. ಹೂನಪ್ಪ ಅಂತ ಅಂದು ಹೊರಡೋಣ ಅಂತಂದ್ರೆ ಅಪ್ಪ ಎಷ್ಟು ಅಂದ್ರೆ ಬಿಸಿಲು 11 ಗಂಟೆ ಅಂತ 11 ಗಂಟೆ ಆಗಿತ್ತಂದ್ರೆ ಅಪ್ಪ ಅಲ್ಲಿ ಇವರು ಚಳ್ಳಕೆರೆಯಲ್ಲಿ ಒಬ್ರು ಲಾಯರ್ ಇದಾರಲ್ಲ, ಅವರಿಗೆ ಅಪ್ಪ ಕರ್ದಿ ಹೇಳೈತೆ, ಇವ್ರನ್ನ ಸುದರ್ಶನ್ ಅಣ್ಣ ಅವ್ರು ಕರ್ದಿ ಹೇಳೈತಪ್ಪ, ಬಿಸಿಲು ಬಾಳ ಐತೆ, ಅವ್ರಿಬ್ರು ಚಳ್ಳಕೆರೆ ತನಕ ಬಿಡು ಅಂತ. ಅಂದ್ರೆ ಅಷ್ಟು ಪ್ರೀತಿ ಅಪ್ಪಂಗೆ, ಅಂದ್ರೆ ಹೆಂಗ್ ಹೋಗ್ತಾರೆ ಅನ್ನೋದೇ ಸಮೇತ ಯೋಚನೆ ಮಾಡ್ತತೆ. ಚಳ್ಳಕೆರೆ ತನಕ ಬಿಡು, ಆಮೇಲೆ ಹೋಗ್ತಾರಂತ ಅಲ್ಲಿಂದ ಅವರು ಅಂತ.
ಅಷ್ಟು ಪ್ರೀತಿ ತೋರಿಸ್ತು, ಅಷ್ಟು ಯೋಚನೆ ನಮ್ ಬಗ್ಗೆ ಯಾರು ಯೋಚನೆ ಮಾಡಲ್ಲ ಇವಾಗ. ಚಳ್ಕೆರೆ ತನಕ ಬಿಡಪ್ಪ ಅವ್ರು ಹೋಗ್ತಾರೆ. ಆಮೇಲೆ ಮತ್ತೆ ನಾನು ಏನಕ್ಕೂ ಚಾಪೆ ಏನಕ್ಕೂ ಕೊಡಕ್ ಹೋದೆ, ಅವ್ರಿಗೆ ಹೇಳಿದೀನಿ ಅವ್ರು ಬಿಡ್ತಾರೆ ಹೋಗ್ ಬರ್ರಿ ಅಂತ. ಅಪ್ಪ ಪ್ರೀತಿನ ಅನ್ಭವಿಸ್ದವ್ರಿಗೆ ಬೇರೆ ಯಾರಿಗೂ ಗೊತ್ತಿಲ್ಲ. ಅಲ್ಲಷ್ಟು ನಮಗೆ ಅದು ಸಮಾಧಾನ ಆಗೋದು. ಹೌದು, ಬಹಳ ಅಂದ್ರೆ ಬಹಳ ಖುಷಿ ಆಗಿತ್ತು ಅವಾಗ ಹೋದಾಗ ಅಪ್ಪನ ಕೃಪೆ. ಈಗ ಪ್ರೀತಿ ಮಾಡಿದ್ರು ಅಪ್ಪ ಅಂತ ಹೇಳ್ದ, ಯಾವ ತರ ನಿನಗೆ ಅದು ಪ್ರೀತಿ ಇದು ಅನ್ಸಿದ್ ನಿನಗೆ ಅದ್ ಹೆಂಗ್ ಅನ್ಸ್ತು? ಯಾವ ತರ ಅಪ್ಪ ಪ್ರೀತಿ ಮಾಡಿದ್ರು ನಿನಗೆ? ಯಾವ ತರ ಪ್ರೀತಿ ಮಾಡಿದ್ರು ಅಂತ ಅಂದ್ರೆ ಅಪ್ಪಂಗ್ ಬಹಳ ಖುಷಿ ಆದಾಗ ಕೊಡೋದು ಎಲ್ಲ ಬಹಳ ಅಪ್ಪನ್ ಗುಣ. ಒಂದ್ಸಲ ಹಿಂಗೆ ಯುಗಾದಿ ಹಬ್ಬ ಅನಿಸ್ತತೆ, ಅಂದ್ರೆ ಹೊಸ ಬಟ್ಟೆ ಎಲ್ಲ ತಗೊಂತೀವಿ ಯುಗಾದಿ ಹಬ್ಬ ಗೊತ್ತಿರಂಗೆ. ಸನ್ಮತಿ ಅಮ್ಮನ ಜೊತೆಗೆ ನಾನು, ನಮ್ಮ ಅಕ್ಕ, ಕೀರ್ತಿ, ಮಾನ್ಯ 4 ಜನ ಹೊರಟಿದ್ವಿ. ಅವಾಗ ಎಲ್ಲ ಮಾತಾಡೂ ಇಲ್ಲ ನಾವು. ಅಂದ್ರೆ ನನ್ನ ಹತ್ರ ನಮ್ಮ ಮನೆಗೆ ಒಂದು ಟಾಪ್ ಇತ್ತು. ಯುಗಾದಿ ಹಬ್ಬ ಕಣೆ, ನಾನ್ ಹೊಸ ಬಟ್ಟೆ ಹಾಕಂತೀನಿ, ಇಲ್ಲ ನಾನ್ ಹೊಸ ಬಟ್ಟೆ ಹಾಕಂತೀನಿ, ನಾನ್ ನಮ್ಮ ಅಕ್ಕ ಜಗಳ ಆಡಿದ್ವಿ. ಹಂಗೆ ಕೀರ್ತಿ ಮಾನ್ಯನು ಅವರು ಹಂಗೆ ಅನ್ಕೊಂಡಿದ್ರಂತೆ, ನಾನು ಹೊಸ ಬಟ್ಟೆ ಹಾಕಬೇಕು ಅಂತ. ಹಂಗಂತ ಅನ್ಕೊಂಡ್ ನಾವ್ ಯಾರು ಏನು ಮಾತಾಡಿಲ್ಲ, ಹೋಗಿ ಅಪ್ಪಂಗೆ ನಮಸ್ಕಾರ ಮಾಡಿದ್ವಿ ಅಷ್ಟೇ. ಅದೇ ಮೊದಲನೇ ಸಲ ಅನಿಸ್ತತೆ, ಹೋಗಿ ನಮಸ್ಕಾರ ಮಾಡಿದ್ವಿ. ಅಪ್ಪ ಹೇಳ್ತು, ಇವ್ರು 4 ಜನಕ್ಕೂ ಹಿಂಗೆ ಕೈ ತೋರಿಸಿ, ಇವ್ರು 4 ಜನಕ್ಕೂ ಹೋಗಿ ಬಟ್ಟೆ ಕೊಡಿಸ್ಕೊಂಡ್ ಬಾ ಅಂತ ಸನ್ಮತಿ ಅಮ್ಮಂಗೆ ಹೇಳ್ತು. ಆಮೇಲೆ ಕೊಡಿಸ್ಕೊಂಡ್ ಬರ್ಲೇನಪ್ಪ ಅಂತ ಕೇಳ್ತು. ಅದಕ್ಕೆ ಬೇಡ ಬಾ, ನಾನೇ ತಂದಿದ್ದೀನಿ ಅವರಿಗೆ ಅಂತ ಹೇಳಿ ಕರೀತು. ಅವಾಗ ನಮ್ 4 ಜನಕ್ಕೂ ಬಟ್ಟೆ ಕೊಡ್ತು. ಅಂದ್ರೆ ಅದೇ ಫಸ್ಟ್ ಟೈಮ್ ಅಪ್ಪ ಬಟ್ಟೆ ಕೊಟ್ಟಿದ್ದು. ಬಹಳ ಅಂದ್ರೆ ಅವಾಗ ನಾವ್ ಹೇಳಿದ್ವಿ, ಅಪ್ಪ ಹಿಂಗ್ ಬಟ್ಟೆ ಅಂದ್ರೆ ಹೊಸ ಬಟ್ಟೆ ಇರ್ಲಿಲ್ಲ, ನಾವ್ ಹಾಕಂತೀವಿ ನೀವ್ ಹಾಕಂತೀವಿ ಅಂತ ಜಗಳ ಮಾಡ್ಕೊಂಡೇ ಬಂದ್ವಿ. ನನಗೆಲ್ಲ ಗೊತ್ತಾಗ್ತತೆ, ಹೋಗ್ರಿ ಹಾಕೊಂಡ್ ಬರೋಗ್ರಿ ಅಂತ ಹೇಳ್ತಪ್ಪ. ಅವಾಗ ನಾವು ಹೂನಪ್ಪ ಹಾಕೊಂಡ್ ಬರ್ತೀವಿ ಅಂದ್ರೆ ಅಷ್ಟು ಖುಷಿ ಅಂದ್ರೆ ಖುಷಿ. ಅಪ್ಪ ಬಟ್ಟೆ ಕೊಟ್ಬಿಡ್ತಲ್ಲ ಹೊಸ ಬಟ್ಟೆ ಅಂತ. ಅದೇ ಆಮೇಲೆ ಹಾಕೊಂಡ್ ಬಂದು ಅಪ್ಪಂಗೆ ಹೆಂಗ್ ಕಾಣ್ತಿದೀವಿ ಅಂತ ತೋರಿಸ್ಬೇಕಲ್ಲ, ಅಪ್ಪಂಗೆ ಹೋಗಿ ತೋರಿಸಿದ್ವಿ. ಅಪ್ಪ ಬಹಳ ಅಂದ್ರೆ ಬಹಳ ಪ್ರೀತಿ ಮಾಡ್ತ, 4 ಜನಕ್ಕೂ ಅಷ್ಟು ಪ್ರೀತಿ ಮಾಡ್ತಂದ್ರೆ ಅಷ್ಟು ಪ್ರೀತಿ ಮಾಡ್ತ. ಅದು ಲೈಫ್ ಟೈಮ್ ಮೆಮೊರಿ, ಯಾವಾಗೂ ಮರೆಯಕ್ಕಾಗಲ್ಲ. ನಾವು ಬಟ್ಟೆ ತಗಂತೀವಿ ಅಂದ್ರೆ ನಮ್ಮಮ್ಮ ಅಪ್ಪನೂ ಕೊಡಿಸ್ತಾರೆ, ಆದ್ರೆ ಯಾವಾಗೂ ಅಷ್ಟು ಖುಷಿ ಆಗ್ತದಿಲ್ಲ. ಅಂದ್ರೆ ನಮ್ದು ಮನ್ಸಿನ ಭಾವನೆ ಗುರು ಅಷ್ಟು ಸ್ಪಂದಿಸಿದಾಗ ಬಹಳ ಅಂದ್ರೆ ಬಹಳ ಖುಷಿ ಆಗಿತ್ತು. ಅಪ್ಪ ಕೊಟ್ರೆ ಏನೋ ಇನ್ನು ಖುಷಿ ಪ್ರೀತಿ ಜಾಸ್ತಿ. ಹೌದು, ಬಹಳ ಅಂದ್ರೆ ಬಹಳ ಖುಷಿ ಆಗಿತ್ತು ಅಪ್ಪ ಕೊಟ್ಟಿದ್ದಾರೆ ಅಂತ. ಈಗ ನೀವು ಅಪ್ಪ ಇಷ್ಟು ಪ್ರೀತಿ ಮಾಡಿದ್ರು, ನಿಮಗಿಷ್ಟು ಸಂತೋಷ ಆಯ್ತು, ಅಷ್ಟು ಖುಷಿನ ಹಂಚ್ಕೊಂಡ್ರಿ. ಈಗ ಜೀವನದಲ್ಲಿ ಬರೀ ಸಂತೋಷ ಅಂತ ಇರಲ್ಲ, ಅಪ್ಪನಿಂದ ನಮಗೆ ಪ್ರತಿ ಕ್ಷಣನೂ ಸಂತೋಷನೇ. ನಾವು ನೋವಲ್ಲೂ ದುಃಖದಲ್ಲೂ ಎಲ್ಲಾದ್ರಲ್ಲೂ ಅಪ್ಪನಿಂದ ಖುಷಿನ ಸಿಗತ್ತೆ ನಮಗೆ. ಅಪ್ಪನಿಂದ ನಮಗೆ ಯಾವತ್ತೂ ನೋವಾಗಲ್ಲ, ನೋವನ್ನು ಮರಿತೀವಿ ಅಪ್ಪನ ಪ್ರೀತಿಯಿಂದ. ಈಗ ಹಂಗೆ ಈಗ ನೋವು ಆದಾಗ, ನಿಮಗೆ ನೋವಾದಾಗ ಯಾವ ತರ ನಿಮಗೆ ಅಪ್ಪನ ಕರುಣೆ, ಅಪ್ಪನ ಪ್ರೀತಿ ಸಿಕ್ತು? ನೋವಂತ ಅಲ್ಲ, ಒಂದಿನ ಹಿಂಗೆ ಸತ್ಸಂಗಕ್ಕೆ ಹೋಗಿದ್ವಿ ಭಾನುವಾರ. ಸತ್ಸಂಗ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬೆಳಿಗ್ಗೆಯಿಂದ ಸಂಜೆ ತನಕ ಬಹಳ ಚೆನ್ನಾಗಿದ್ದೀನಿ ಓಡಾಡ್ಕಂತ. ಸತ್ಸಂಗದಲ್ಲೂ ಅಷ್ಟೇ ಏನೂ ಆಗಿಲ್ಲ. ಮನೆಗ್ ಬಂದ್ವಿ, 11 ಗಂಟೆ ಅನ್ನಿಸ್ತತೆ. ಇದು ರೈಟ್ ಹ್ಯಾಂಡ್ ಬಹಳ ಅಂತಂದ್ರೆ ಬಹಳ ನೋವು, ಅಂದ್ರೆ ನನ್ ಕೈಲಿ ತಡ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ನೋವು. ಯಾವತ್ತಂದ್ರೆ ಬಹಳ ಬರ್ದಿದ್ದೀನಪ್ಪ ಅವತ್ತು, ಏನೂ ಇಲ್ಲ, ಬಹಳ ಬರ್ದು ಇಲ್ಲ, ಏನು ಕೆಲ್ಸಾನೂ ಮಾಡಿಲ್ಲ, ಯಾಕಂತ ಗೊತ್ತಿಲ್ಲ. ಬಹಳ ಅಂದ್ರೆ ಇನ್ನೇನ್ ನನ್ ಕೈಲಿ ತಡ್ಕೊಳಕ್ ಆಗಲ್ಲ ಅನ್ನೋ ಅಷ್ಟು ನೋವು ಅಂದ್ರೆ ನೋವಾಯ್ತು. ನಮ್ಮ ಅಮ್ಮಂಗೆ ಹೇಳ್ದೆ, ಏನ್ ಮಾಡ್ಲಿ, ಮೂವ್ ಹಚ್ಲಾ, ವಿಕ್ಸ್ ಹಚ್ಲಾ ಎಲ್ಲಾನು ಕೇಳಿದ್ರು. ಬಟ್ ಏನ್ ಹಚ್ಚಿದ್ರೂ ಏನು ಕಮ್ಮಿ ಆಗ್ತಿಲ್ಲ. ನನ್ ಮನ್ಸಲ್ಲಿ ಯಾವಾಗ್ಲೂ ಒಂದಿತ್ತು, ಅಪ್ಪ ಅಪ್ಪ ಅಂದಾಗ ನಮ್ ನೋವೆಲ್ಲ ಗುರು ತಗಂತಾನೆ ಅಂತ. ನಿಜವಾಗ್ಲೂ ತಗಂತತಪ್ಪ, ಬಹಳ ನೋವೇ ತಗಂತತಿ. ಎಷ್ಟೋ ಕಮ್ಮಿ ನೋವು ನಮಗೆ ಕೊಟ್ಟಿರ್ತತೆ ಅಷ್ಟೇ, ಅದ್ ನಮ್ ಕರ್ಮದ ಫಲದಿಂದ ಬಹಳ ಕಮ್ಮಿ ನೋವು ಕೊಟ್ಟಿರ್ತತೆ. ನನಗೆ ಅಪ್ಪ ಅಂತ ಅನ್ಬೇಕಂತ ಅನ್ಸಲ್ಲ. ಅಕಸ್ಮಾತ್ ಅಪ್ಪ ಹೆಂಗ್ ಹೋಗ್ಬಿಟ್ರೆ ನೋವು ಅಂದ್ರೆ, ನಾನ್ ಬರೀ ಶಿವ ಅಂದ್ರೆ ಶಿವನೂ ಅಪ್ಪನೇ, ಎಲ್ಲಾನು ಅಪ್ಪನೇ. ನನ್ ಶಿವ ಅಂದ್ರೇನೆ ಅಪ್ಪ ಅಂತಾನೆ ನಂಬಿನಿ. ಅಂದ್ರೆ ಒಟ್ಟು ಮನ್ಸಿಗೆ ಅಪ್ಪ ಅಂತ ಕೂಗ್ಬಾರ್ದು, ಅಪ್ಪಂಗ್ ನೋವು ಹೋಗ್ಬಿಡ್ತತೆ. ಶಿವ, ಕನ್ನೇಶ, ದೇವ್ರ ಮುಂದೆ ಹೋಗ್ತೀನಿ, ಅಳ್ತೀನಿ, ನನ್ ಕೈಯಲ್ಲಿ ಆಗ್ತಿಲ್ಲ, ಮಲ್ಗಕ್ ನಿದ್ದೆನೇ ಬರ್ತಿಲ್ಲ, ನನ್ ಕೈಯಲ್ಲಿ ಆಗ್ತಿಲ್ಲ ಕಣಪ್ಪ. ಆದ್ರೆ ಅಪ್ಪಂಗ್ ಮಾತ್ರ ನೋವಾಗ್ಬಾರ್ದು, ಅದೇ ನನ್ ನೋವು ಕಮ್ಮಿ ಆಗ್ಬೇಕು ಅಂತ ಹಂಗೆ ಬೇಡ್ತಾನೆ ಇದೀನಿ. ಎಷ್ಟು ಗಂಟೆ ಅಂದ್ರೆ 5 ಗಂಟೆ ತನಕನೂ ನಮ್ಮಮ್ಮಂಗೆ ಹೇಳ್ತದೆ, ನನ್ ಕೈ ನೋವು ಕಮ್ಮಿ ಆಗ್ತಿಲ್ಲ. ನಮ್ಮಮ್ಮ ನೋಡ್ತು 12:30 ಅನ್ನಂಗೆ ಮಲಗ್ಬಿಡ್ತು. ನಾನ್ ಅಂದ್ರೆ ಹೇಳ್ತಾನೆ ಇದೀನಿ, ಸುಮ್ನೆ ಅಡ್ಡಾಡ್ತೀನಿ, ಕೈ ನೋವು ಕಮ್ಮಿ ಆಗ್ಲಿ ಅಂತ ಬಹಳ ಅಡ್ಡಾಡ್ತೀನಿ, ಎಲ್ಲ ಮಾಡ್ತೀನಿ. ಕೈ ನೋವು ಏನಂದ್ರು ಅಷ್ಟು ಅಂದ್ರೆ ಅಷ್ಟು ಪೇನ್ ಆಯ್ತು. ಬರೀ ಇದಿಷ್ಟೇ, ಇಲ್ಲಿಂದ ಇಷ್ಟು ಬಹಳ ಪೇನ್ ಆಗ್ತಿತ್ತು. ಅದಕ್ಕೆ ಆಮೇಲೆ ಎಷ್ಟು ಗಂಟೆ ಅಂದ್ರೆ 5:30 ಅಂತ ಅನಿಸ್ತತೆ. ನಮ್ಮಮ್ಮಂಗೆ ಅವಾಗ ಅಪ್ಪಯ್ಯ ಕನ್ಸಿಗೆ ಬಂದಿತ್ತಂತೆ. ಇಂದುಮತಿ ಆಂಟಿ ಮನೆಗೆ ಅಪ್ಪಯ್ಯ ಬಂದೈತೆ. ಅಪ್ಪನ ಪಕ್ಕದಲ್ಲೇ ನಾನ್ ಕುತ್ಕೊಂಡಿದ್ದೀನಿ. ನಾನ್ ಹೇಳ್ತಿದ್ದೀನಿ ಅಂತ ಅಪ್ಪಂಗೆ, ಅಪ್ಪ ನಾಳೆ ನಂದು ಎಕ್ಸಾಮ್ ಐತೆ, ನನಗ್ ಬರೆಯಕ್ ಬಹಳ ಅಂದ್ರೆ ಬಹಳ ಕೈ ನೋವಾಗೈತೆ, ಏನಾದ್ರೂ ಮಾಡಪ್ಪ ಅಂತ ಹಿಂಗ್ ನಾನು ಅಪ್ಪ ಹೆಂಗ್ ಹೇಳ್ತಿದ್ದೀನಿ ಅಂದ್ರೆ, ಅಪ್ಪ ಅವಾಗ ಏನಾಗಲ್ಲ, ಎಕ್ಸಾಮ್ ಚೆನ್ನಾಗ್ ಆಗ್ತತೆ ಅಂತ ಹೇಳಿ
ಕೈ ಫುಲ್ ತುಂಬಾನು ಏನೋ ಪ್ರಸಾದ ಕೊಡ್ತಂತೆ ಅಪ್ಪ ಮಮ್ಮಿ ಕನಸಲ್ಲಿ. ಅವಾಗ ನಾನು ಮತ್ತೆ 5:30 ಆದ್ರೆ ನಾನು ಇನ್ನ ಮಲ್ಕೊಂಡಿರ್ಲಿಲ್ಲ. 6 ಗಂಟೆ ನಮ್ಮಮ್ಮ ಎದ್ದಿ ಅಪ್ಪ ಹಿಂಗ್ ಕನ್ಸಿಗೆ ಬಂದಿತ್ತು ಕಣೆ, ನಿನಗೊಂದ್ ಸ್ವಲ್ಪ ಪ್ರಸಾದ ಕೊಟ್ಟು ಏನು ಆಗಲ್ಲ, ಎಕ್ಸಾಮ್ ಚೆನ್ನಾಗ್ ಆಗ್ತತೆ ಅಂತ ಹೇಳ್ತು ಅಂತ ಅವಾಗ ನಮ್ಮಮ್ಮ ಹೇಳಿದ್ದಷ್ಟೇ ನನಗೆ. ನಾನು ಅವಾಗ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ಬೆಳಿಗ್ಗೆ ಎದ್ದು ನೋಡಿದ್ರೆ ಇಷ್ಟು ನಾನು ನೈಟ್ ಎಲ್ಲ ಹಿಂಗ್ ಅನ್ಭವಿಸಿದ್ನ, ಕೈ ನೋವು ಒಂಚೂರನ ಇತ್ತ ಅನ್ನೋದು ಏನ್ ಒಂದ್ ಸುಳಿವೇ ಇಲ್ಲ. ಅಷ್ಟು ನಾರ್ಮಲ್ ಡೇಸಾಗ ಹೆಂಗಿರ್ತೀನೋ ಹಂಗೆ ಕಾಲೇಜಿಗೆ ಹೋದೆ, ಎಕ್ಸಾಮಿಗೆ ಓದಿದೆ, ಎಕ್ಸಾಮ್ ಚೆನ್ನಾಗೇ ಆಯ್ತು, ಅಪ್ಪ ಹೇಳ್ದಂಗೆ ಚೆನ್ನಾಗಾಯ್ತು. ಅಷ್ಟು ಅಂದ್ರೆ ಅಷ್ಟು ನೋವಿದ್ದಿದ್ದು ಹೆಂಗ್ ಪರಿಹಾರ ಆಯ್ತಂದ್ರೆ ಅಪ್ಪ ಕೊಟ್ಟಿದ್ ಒಂದ್ ಪ್ರಸಾದ. ಅದು ಕನ್ಸಲ್ಲಿ ಯಾವಾಗ್ಲೂ ಅಪ್ಪ ನನ್ಗೆ ಹಿಂಗೆ ಪ್ರೆಸೆಂಟ್ ಕಾಣ್ಬೇಕಂತ ಅಂದ್ರೆ ಎಲ್ಲಾ ಕ್ಷಣನೂ ಆಗಲ್ಲ. ಹಂಗೆ ಒಂದ್ ಕನ್ಸಿನ ಮೂಲಕ ಬಂದ್ ಪ್ರಸಾದ ಕೊಟ್ಟಿದ್ದ ಅಪ್ಪಯ್ಯ. ನನಗೆ ಅಷ್ಟು ಒಂಚೂರು ನೋವೇ ಇರ್ಲಿಲ್ಲ. ಅಷ್ಟು ಚೆನ್ನಾಗಿ ಹೋಗಿ ಎಕ್ಸಾಮ್ ಬರ್ದ್ ಬಂದೆ. ಅದು ಅಪ್ಪಯ್ಯನ ಇಚ್ಛೆನೆ ಅಂತ ಹೇಳಿ. ನೀನ್ 10th ತನಕ ಹೇಳ್ದೆ. ನಿನ್ 10th ಆದ್ಮೇಲಿಂದ ನಿನ್ ಜರ್ನಿ ಹೆಂಗಿತ್ತು, ಆಶ್ರಮಕ್ ಬರೋದು ಹೋಗೋದು, ಆಮೇಲೆಲ್ಲ ಏನಂತ ಅನ್ಸ್ತಿತ್ತು ನಿನಗೆ? ಹೆಂಗಂದ್ರೆ PU ಅಲ್ಲಿ ಸೈನ್ಸ್ ತಗೊಂಡಿದ್ದೆ. ಸ್ವಲ್ಪ ಕಷ್ಟ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಮಾಡ್ತಿದ್ರು ಕಾಲೇಜಲ್ಲಿ. ಅಂದ್ರೆ ಯಾಕೆ ರಜಾ ಹಾಕ್ತಿರ, ಒಂದಿನ ರಜಾ ಹಾಕಕ್ಕೂ. ಅವಾಗ ಒಂದ್ ಸ್ವಲ್ಪ ಗುರುವಾರ ಸ್ವಲ್ಪ ಕಮ್ಮಿ ಆಯ್ತು. ಅಂದ್ರೂ ಹೋಗ್ತಿದ್ವಿ, ಅಪ್ಪಯ್ಯ ನೆನ್ಸ್ಕೊಂಡು ಅಪ್ಪಯ್ಯ ಕರ್ಸ್ಕೊಂಡಾಗಂದ್ರೂ ನಿಜ ಹೋಗ್ತಿದ್ವಿ. ಸ್ವಲ್ಪ ಕಮ್ಮಿ ಆಯ್ತು. ಆಮೇಲೆ PU ಮುಗೀತು, 2nd PUC ಮುಗ್ದಿದ್ ನಂಗೆ ಬಹಳ ಖುಷಿ ಆಯ್ತು. PUC ಮುಗೀತು. ಅಪ್ಪ ನಂಗೊಂದ್ಸಲ ಕನ್ಸಲ್ಲಿ ಹೂ ಮುಡ್ಸಿದ್ರು ಅಂತ. ಅವಾಗ ಒಂದು PU ಮಂಗಳವಾರ ಮುಗೀತು ಅಂದ್ರೆ ಎಕ್ಸಾಮ್ ಎಲ್ಲ ಮುಗಿಸಿದ್ವಿ ಅಂದ್ರೆ ಆ ಗುರುವಾರ ಆಶ್ರಮ ಸೇವೆಗಂತ ಹೋದ್ವಿ. ಸೇವೆ ಎಲ್ಲ ಬೆಳಿಗ್ಗೆಯಿಂದ ಸಂಜೆ ತನಕ ಎಲ್ಲ ಸೇವೆ ಎಲ್ಲ ಮುಗಿಸಿದ್ವಿ. ಸಂಜೆ 5 ಗಂಟೆಗೆ ರಸಾಯನಕ್ಕೆ ಹಣ್ಣು ಹೆಚ್ಚಕ್ಕಂತ ಹೋಗಿದ್ವಿ. ಅವಾಗ ಹಣ್ಣೆಲ್ಲ ಹೆಚ್ಚಿದ್ರೆ ಅಪ್ಪಯ್ಯ ಕೂತಿರ್ಲ, ಅಪ್ಪಯ್ಯನ ಕ್ಯಾಬಿನಲ್ಲೇ ಹೋಗಿ ಹಣ್ಣೆಲ್ಲ ಹೆಚ್ಚಿ ಹಿಂಗೆ ಬರೋಣ ಅಂತ ಎಲ್ಲ ಪ್ಲೇಟ್ಗಳೆಲ್ಲ ತೊಳ್ಕಂತ ಇದ್ವಿ. ಅವಾಗ ಚಂದ್ರಿಕಂಟಿನ ಅಪ್ಪ ಕರೀತು, ಅವಳನ್ ಕರಿ ಅಂತ ನನಗ್ ಸನ್ನೆ ಮಾಡಿ ಹೇಳ್ತು, ಕರಿ ಅವಳನ್ನ ಅಂತ. ಅವಾಗ ಅಲ್ಲಿ ಆಶ್ರಮದಲ್ಲಿ ಇವಾಗೂ ಬಿಡ್ತಾವ ಸುದರ್ಶನ ಪುಷ್ಪ ಅಂತ ಒಂದು ಹೂ ಬಿಡ್ತತೆ. ಆ ಹೂವ ಅಂದ್ರೆ ನೋಡಿದ್ವಿ, ಅಪ್ಪಯ್ಯ ಮುಡ್ಸಿರೋದು, ಕೆಲವೊಬ್ರಿಗೆ ಅಪ್ಪಯ್ಯ ಕೊಟ್ಟಿರೋದು, ಮುಡ್ಸಿರೋದು, ಅವ್ರ ಪ್ರೀತಿನೆಲ್ಲ ನೋಡಿದ್ವಿ. ಅದು ಅಪ್ಪ ಅವಾಗ ಸುದರ್ಶನ ಪುಷ್ಪ ಹೂನ ಅಪ್ಪಯ್ಯನೇ ತಗೊಂಡ್ ಬಂದಿತ್ತು ಹೋಗಿ ಅಲ್ಲಿ ಗಿಡದಲ್ಲಿ. ಅವಾಗ ಕರ್ದಿ ಹಿಂದ್ಗಡೆ ತಿರ್ಗು ಅಂತ ಅಪ್ಪಯ್ಯನೇ ಕೈಯಾರೆ ಹೂ ಮುಡ್ಸ್ತು. ಅದು ಹೇಳ್ಕಣಕ್ಕೆ ಆಗಲ್ಲ, ಅಷ್ಟು ಖುಷಿ ಅಂದ್ರೆ ಖುಷಿ ಆಯ್ತು. ಅಪ್ಪಯ್ಯ ಮತ್ತೆ ಹೇಳ್ತು, ಇದು ಹೆಸರು ಸುದರ್ಶನ ಪುಷ್ಪ ಅಂತ ಏನ್ ಹೇಳು ಅಂತ ಮತ್ತೆ ನನಗೆ ಕೇಳ್ತು. ಸುದರ್ಶನ ಪುಷ್ಪ ಅಪ್ಪ ಅಂತ ಅಂದ್ವಿ. ನನಗೂ ಮುಡ್ಸಿ ಆಮೇಲೆ ಕೀರ್ತಿಗೂ ಮುಡ್ಸಿ ಆಯ್ತು ಹೋಗ್ರಿ ಅಂತ ಅವತ್ತು ಎಷ್ಟು ಖುಷಿ ಆಗಿತ್ತಂತ ಅಂದ್ರೆ, ಒಂದು ತಂದೆ ಒಂದು ಮಗಳಿಗೆ ಒಂದು ಬಹಳ ಪ್ರೀತಿ ಕೊಡ್ತಾರಲ್ಲ, ಅವಾಗ ಆ ಮಗಳಿಗೆ ಎಷ್ಟು ಖುಷಿ ಆಗ್ತದೆ. ಅಂದ್ರೆ ಹೊರ್ಗಿನ ಜನಕ್ಕೆ ಏನಾದ್ರೆ ತಂದೆ ಮಗಳಿಗೆ ಕೊಡ್ಸಿದ್ರೆ ಖುಷಿ ಆಗ್ತದೆ. ಅಂದ್ರೆ ನಮಗೆ ಅಪ್ಪಯ್ಯ ಒಂದ್ ಮಾತಾಡಿದ್ರೆ ಅಂದ್ರೆ ಇಷ್ಟು ಪ್ರೀತಿ ತೋರಿಸಿದ್ರೆ ಎಷ್ಟು ಖುಷಿ ಆಗ್ಬೇಡ ನಮಗೆ. ಬಹಳ ಅಂದ್ರೆ ಬಹಳ, ಅದು ಅಂದ್ರೆ ಎಷ್ಟು ಅಂದ್ರೆ ಇವಾಗೂ ನೆನೆಸ್ಕೊಂತಿರ್ತೀನಿ. ಅದು ಒಂದು ಫೋಟೋ ನೋಡಿ ಇವಾಗ ನೆನೆಸ್ಕೊಂತಿರ್ತೀನಿ. ಅಪ್ಪಯ್ಯ ನಂಗೆ ಹೂ ಮುಡ್ಸಿತ್ತಲ್ಲ, ಅದು ಇವಾಗ ಯಾರನ್ನ ಹಿಂಗೆ ನೋಡ್ದಾಗ ಬೇರೆಯವ್ರಿಗೆ ಮುಡ್ಸ್ದಾಗ ನೋಡಿದಾಗ ಅಪ್ಪಯ್ಯ ನಂಗೂ ಹಿಂಗ್ ಮುಡ್ಸಿತ್ತು, ಅಪ್ಪಯ್ಯ ಅಷ್ಟು ಪ್ರೀತಿ ತೋರಿಸಿತ್ತು ನನಗೂ ಅವಾಗ ಬಹಳ ಖುಷಿ ಆಗ್ತಿತ್ತು. ಅಪ್ಪಯ್ಯ ಒಂದ್ಸಲ ಹೇಳಿತಂತೆ ವಿಶ್ವಾನಂದ್ರ ಹತ್ರ, ಅಂದ್ರೆ ನಮ್ಮಮ್ಮನ ಹತ್ರನೂ ಹೇಳಿತ್ತು, ಯಾರ್ಯಾರ ಜೊತೆನೋ ಬರ್ತಾಳೆ ಹೋಗ್ತಾರೆ, ಗೊತ್ತೇ ಆಗಲ್ಲ ಯಾರ ಜೊತೆಗ್ ಬರ್ತಾರೆ ಸೇವೆ ಮಾಡ್ತಾಳೆ ಹೋಗ್ತಾಳೆ. ನಾನು ಮಮ್ಮಿ ಜೊತೆನೆ ಹೋಗಕ್ ಆಗ್ತಿಲ್ಲ, ನಮ್ಮಮ್ಮನ ಕೆಲ್ಸ ಇರ್ತಿತ್ತು, ಸನ್ಮತಿ ಅಂಡಿ ಜೊತೆ ಹೋಗ್ತಿದೆ. ಅಂದ್ರೆ ಯಾರು ಹೋಗ್ತಾರೋ ಭಕ್ತರು ಅವ್ರ ಜೊತೆಗೆ ಹೋಗ್ತೀವಿ, ಯಾರ ಜೊತೆಗ್ ಬರ್ತಾಳೆ ಏನು ಗೊತ್ತಾಗಲ್ಲ, ಬರ್ತಾಳೆ ಸೇವೆ ಮಾಡ್ತಾಳೆ ಅವಳ ಪಾಡಿಗಳು ಹೋಗ್ತಾಳೆ ಅಂತ ಅಪ್ಪಯ್ಯ ವಿಶ್ವನಾಥ ನಮ್ಮಮ್ಮನ ಹತ್ರನೂ ಹೇಳಿತಂತೆ, ಯಾರ ಜೊತೆಗ್ ಬರ್ತಾಳೆ ಅನ್ನೋದು ಗೊತ್ತೇ ಆಗಲ್ಲ ನೋಡು ಅಂತ. ಅದು ಅಂದ್ರೆ ಅಪ್ಪಯ್ಯ ಅಷ್ಟು ನಮ್ಮನ್ನ ರೆಕಾಗ್ನೈಸ್ ಎಷ್ಟು ಜನ ಬರ್ತಾರೆ ಅಪ್ಪಯ್ಯಂಗೋಸ್ಕರ. ಈಗ ನಿಮ್ಮಮ್ಮನೇ ಬರ್ಬೇಕು ಅಂತ ನೀವು ಕಾಯ್ತಿರ್ಲಿಲ್ಲ. ಈಗ ಬೇರೆಯವ್ರಾದ್ರೆ ಅಪ್ಪ ಅಮ್ಮನ ಜೊತೆ ಅಟ್ಯಾಚ್ಮೆಂಟ್ಸ್ ಇರುತ್ತೆ, ಈಗ ಭಕ್ತರಾದ್ರೆ ಎಲ್ಲ ಅಂದ್ರೂ ನೀವು ಅಷ್ಟು ಹೋಗ್ಲೇಬೇಕು ಅನ್ನೋದಿತ್ತಲ್ಲ, ಅಪ್ಪಂಗ್ ಅದೇ ಇಷ್ಟ ಆಗಿತ್ತು. ಹೌದಕ್ಕ ನಿಜ. ಅಂದ್ರೆ ಅವಾಗ ಅಂದ್ರೆ ಅಟ್ಲೀಸ್ಟ್ ಯಾರಾದ್ರೂ ಬರ್ಲಿ ಅಂತ ನಾನು ಕಾಯ್ತಿದ್ದೆ. ಇವಾಗ ಅಪ್ಪ ಹೆಂಗ್ ಕೃಪೆ ಮಾಡೈತಂತ ಅಂದ್ರೆ, ಇವಾಗ ಗುರುವಾರ ಹೆಂಗಂದ್ರೆ ಒಬ್ಳೇ ಹೋಗ್ತೀನಿ. ಬಹಳ ಅಂದ್ರೆ ಆಲ್ಮೋಸ್ಟ್ ಅಂದ್ರೆ ಇವಾಗ ರಜಾ ಎಲ್ಲ ಬಿಟ್ಟಾಗ ಒಬ್ಳೇ ಹೋಗಕ್ಕೆ. ಏನ್ ಸಣ್ಣ ಊರಿಗೂ ಪಕ್ಕದವರಿಗೂ ಒಬ್ಳೆ ಯಾವಾಗೂ ಹೋಗಿಲ್ಲ. ಆದ್ರೆ ಅಪ್ಪಂಗೋಸ್ಕರ ಹೋಗ್ಬೇಕನ್ನೋದು, ಗುರುವಾರ ಆಶ್ರಮಕ್ಕೆ ಹೋಗ್ಲೇಬೇಕು ಇನ್ನೇನ್ ರಜಾ ಇದ್ದಾಗ ಅಂತ. ಹಂಗೆ ಅಪ್ಪ ಒಬ್ಳೆ ಹೋಗೋದು ಕಲ್ಸ್ಕೊಟ್ಟೈತೆ, ಅಪ್ಪಯ್ಯನ್ನೇ ಕರೆಸ್ಕೊಂತೈತೆ ನಿಜ. PU ಮುಗ್ದ್ಮೇಲೆ ಅಂದ್ರೆ ಬಹಳ ಖುಷಿ ಆಯ್ತು. ಅಂದ್ರೆ ಸೇವೆಗೆ ಹೋಗ್ಬೇಕು ಅಂದ್ರೆ ಒಂದ್ 6 ತಿಂಗಳು ರಜಾ ಸಿಕ್ಬಿಡ್ತು. PU ಮುಗಿದ್ಮೇಲೆ ಇನ್ನೇನು ಡಿಗ್ರಿಗೆ ಜಾಯ್ನ್ ಆಗ್ಬೇಕಂತ ಅಂದಾಗ ಬಹಳ ಗ್ಯಾಪ್ ಆಗ್ಬಿಡ್ತು 6 ತಿಂಗಳು. ಬಹಳ ಖುಷಿ ಆಗ್ತಿತ್ತು. ಅಪ್ಪಯ್ಯ ಹೂ ಮುಡಿಸ್ತು. ಆಮೇಲೆ ರಜಾ ರಿಸಲ್ಟ್ ಬಂತು ನಮ್ದು. ರಿಸಲ್ಟ್ ಎಲ್ಲ ಬಂತು ಅಂದ್ರೆ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಅದೇ. ನಾನ್ ಒಂದು 80% ಬಂದ್ರು ಸಾಕು. ಒಂದ್ ಸ್ವಲ್ಪ ಸೈನ್ಸ್ ಬಹಳ ಡಿಫಿಕಲ್ಟೇ ಇತ್ತು.
ಅದಕ್ಕೆ ಅಂದ್ರೆ ನಾನು ಅಷ್ಟು ಓದ್ಲೇಬೇಕು, ಇಷ್ಟು ಓದ್ಬೇಕು, ಔಟ್ ಆಫ್ ಔಟ್ ತೆಗಿಬೇಕು ಅನ್ನೋಷ್ಟೇನು ಓದ್ತಿರ್ಲಿಲ್ಲ. ಒಂದು 80 ಬಂದ್ರೆ ಸಾಕಪ್ಪ ಅಂತ ಅಪ್ಪಯ್ಯನೇ ನಾನು ಅದನ್ನೇ ಅನ್ಕೊಂತಿದ್ದೆ. ಇಷ್ಟು ರಿಸಲ್ಟ್ ಕೊಡಪ್ಪ, ನನ್ನ ಪಾಸ್ ಮಾಡಂತ ಯಾವತ್ತು ಒಂದು ದಿನನೂ ಅಪ್ಪಯ್ಯ ನಾನು ಬೇಡ್ಕೊಂಡು ಇಲ್ಲ. ರಿಸಲ್ಟ್ ಬಂತು, ಆಮೇಲೆ ಮಂಗಳವಾರ ರಿಸಲ್ಟ್ ಬಂತು. ನಮ್ಮಮ್ಮಂಗೂ ಬಹಳ ಖುಷಿ ಆಯ್ತು, 87% ತೆಗ್ಲು, ಡಿಸ್ಟಿಂಕ್ಷನ್ ಬಂದಂತ. ಮಮ್ಮಿ ಎಲ್ಲ ಖುಷಿ ಪಡ್ತು, ಅಲ್ಲಿ ಮುಗೀತು. ಮತ್ತೆ ಒಂದ್ ಮಾತು ಅಪ್ಪಯ್ಯ ಕೊಟ್ಟಿರೋದು ರಿಸಲ್ಟ್, ಅಪ್ಪಯ್ಯಂಗೂ ಹೇಳ್ಬೇಕಲ್ಲ ಅಂತ ಆ ಗುರುವಾರ ಅಪ್ಪಂಗೆ ಸ್ವೀಟ್ ಎಲ್ಲ ತಗೊಂಡು ಅಪ್ಪಯ್ಯಂಗ್ ಹತ್ರ ಹೋದ್ವಿ. ಅಪ್ಪಯ್ಯ ಗಣೇಶನ್ ಗುಡಿ ಹತ್ರ ಕೂತಿತ್ತು. ಅಪ್ಪಯ್ಯಂಗೆ ಹಿಂಗೆ ಅಂದ್ರೆ ಹಿಂದಿನ ದಿನಾನೇ ಸತ್ಸಂಗದಲ್ಲಿ ಮಾತಾಡ್ಬೇಕಾದ್ರೆ ಬಾಮಿನಿ ಅಕ್ಕ ಹೇಳಿದಂತೆ, ಅಪ್ಪ ಹಿಂಗೆ ಹಿಂದುದರೆ ಮಗಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ದಾಳಪ್ಪ ಅಂತೇಳಿ. ಅಪ್ಪಯ್ಯಂಗಲ್ಲೇ ಗೊತ್ತಿತ್ತು. ಹೋಗಿ ನಾನು ನಮಸ್ಕಾರ ಮಾಡಿದ್ವಿ, ಏನ್ ಪಾಸ್ ಆದ್ಲೇನ್ ಇವಳು ಅಂತ ಕೇಳ್ತು ಅಪ್ಪಯ್ಯ. ಹೂನಪ್ಪ ನಿನ್ ಕೃಪೆಯಿಂದ ಪಾಸ್ ಆದ್ವಿ ಅಂತ. ಒಂದೇನಂತ ಅಂದ್ರೆ ಬಸ್ಸಲ್ಲಿ ಹೋಗಿದ್ವಿ ನಾವು ಅಪ್ಪಯ್ಯಂಗೆ ಅದು ರಿಸಲ್ಟ್ ಹೇಳಕಂತ. ಅವಾಗ ವಲ್ಲಭ ಪ್ರಿಯ ಅಕ್ಕನೂ ಸಿಕ್ಕಿದ್ದು. ವಲ್ಲಭ ಪ್ರಿಯಕ್ಕೆ ನಾನು ನಮ್ಮಮ್ಮ ಹೋಗಿದ್ದು. ಹಿಂಗೆ ಏನಕ್ಕ ನಿನ್ ಮಗಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದ್ಲಕ್ಕ, ಏನಕ್ಕ ಹಿಂಗೆ ಖುಷಿನ ಹಂಗೆಲ್ಲ ಕೇಳ್ದೆ. ನಮ್ಮಮ್ಮ ಅವಾಗ ಒಂದ್ ಮಾತು ಹೇಳ್ತಿ, ಏನಂದ್ರೆ ಓದಿ ಡಿಸ್ಟಿಂಕ್ಷನ್ ಪಾಸ್ ಆಗೋದಲ್ಲಕ್ಕ, ಭಗವಂತನ್ ಹತ್ರ ನಾವು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ಬೇಕಂತ, ನಾವು ಭಗವಂತಂಗೆ ಇಷ್ಟ ಆಗಂಗೆ ನಾವು ಅಷ್ಟು ಮೆಚ್ಚುಗೆ ಪಡ್ಕೋಬೇಕು, ಓದೋದಲ್ಲಕ್ಕ ಅಂತ ಒಂದು ಲೈನ್ ಹೇಳ್ತು. ಅದಕ್ಕೆ ಅಪ್ಪಯ್ಯ ನಾವು ಹೋಗಿ ರಿಸಲ್ಟ್ ಎಲ್ಲ ಬಂತ ಅಂತ ಎಲ್ಲ ಸ್ವೀಟ್ ಎಲ್ಲ ಕೊಟ್ವಿ. ಅಪ್ಪಯ್ಯ ನಂಗೆ ಏನ್ ಹೇಳ್ತಂದ್ರೆ, ನಿಮ್ಮಮ್ಮ ನಂಗೆ ಎಷ್ಟು ಪ್ರಿಯ ಆಗಿದ್ದಳು, ನೀವಿಬ್ರು ನಂಗೆ ಅಷ್ಟೇ ಪ್ರಿಯ ಆಗಿದ್ದೀರಾ. ಆಮೇಲೆ ನೀವು ಬರೀ ಸತ್ಸಂಗ, ಭಜನೆ, ಸೇವೆ ಹಿಂಗೇ ನಡ್ಕೊಂತ ಹೋಗ್ಬೇಕು. ಯಾವ್ದು ಹೊರಗಿನ ಪ್ರಪಂಚಕ್ಕೆ ಯಾವ್ದಕ್ಕೂ ಬಲಿ ಆಗ್ಬಾರ್ದು ನೀವು. ನೀವು ಅವಳು ಹಿಂದುದರೆ ಎಷ್ಟು ಪ್ರಿಯನು, ನೀವು ಮೂವರು ಅಷ್ಟೇ ನಂಗೆ ಪ್ರಿಯ ಆಗಿದ್ದೀರಾ ಅಂತ ಹೇಳ್ತು. ಅಂದ್ರೆ ನಮ್ಮಮ್ಮ ಬಸ್ಸಲ್ಲಿ ಬರ್ಬೇಕಾದ್ರೆ ಇನ್ನು ಅಪ್ಪಯ್ಯ ಮೆಚ್ಚಂಗಿರ್ಬೇಕು ಅಂತ ಹೇಳ್ತು. ಅದಕ್ಕೆ ಅಪ್ಪಯ್ಯ ನಮಗೆ ಉತ್ತರ ಕೊಟ್ಟಿದ್ದು, 3 ಜನನು ಅಷ್ಟೇ ಪ್ರಿಯ ಆಗಿ. ಅದು ಬಹಳ ಖುಷಿ ಆಯ್ತು. ಆಮೇಲೆ ಅಪ್ಪಯ್ಯ ನಮಗೆ ಹೇಳ್ತು ಕೂಡ, ಅಂದ್ರೆ ಹೊರ್ಗಡೆ ಪ್ರಪಂಚ ಬಹಳ ಕೆಟ್ಟೋಗೈತೆ, ಇನ್ನ ಜಾಸ್ತಿ ಕೆಟ್ಟೋಗ್ತತೆ, ನೀವು ಬರೀ ಸತ್ಸಂಗ ಒಂದು ಗುರು ಮಾರ್ಗ ಇಟ್ಕೊಂಡು ಬಂದ್ರೆ ನಿಮಗೆ ಬಹಳ ಒಳ್ಳೇದಾಗ್ತತೆ ಅಂತ. ಅವತ್ತು ಎಷ್ಟು ಅಂದ್ರೆ 1/4 ಗಂಟೆ ಅಪ್ಪಯ್ಯ ರಿಸಲ್ಟ್ ಬಂದಾಗ ಹೇಳಕ್ ಹೋದಾಗ ಬಹಳ ಮಾತಾಡ್ತು. ಅದು ಹೆಂಗಂತ ಅಂದ್ರೆ ನೆಕ್ಸ್ಟ್ ನಾನು ಏನಾದ್ರೂ ಡಿಸಿಷನ್ ತಗೊಳಕ್ಕೆ, ನೆಕ್ಸ್ಟ್ ಕಾಲೇಜಿಗೆ ಹೋಗಿ ಎಲ್ಲದಕ್ಕೂ ಅಪ್ಪಯ್ಯ ಹೇಳ್ತು, ದಾವಣಗೆರೆಯಲ್ಲೇ ಓದು, ಬೇರೆ ಎಲ್ಲೂ ಹೋಗಕ್ ಹೋಗ್ಬೇಡ, ದಾವಣಗೆರೆಗೆ ಸೀಟ್ ಸಿಗ್ತತೆ ಅಂತ ಎಲ್ಲಾನು ಕಳಿಸ್ತ ಅಪ್ಪಯ್ಯ. ಏನ್ ಓದ್ಬೇಕಂತನೂ ನಾನು ಅಪ್ಪಯ್ಯ ಹಂಗೆ ಕೇಳಿದೆ, ನಿನಗೆ ಏನ್ ಇಷ್ಟನೋ ಅದನ್ನೇ ಓದು ಅಂತ ಹೇಳ್ತು. ಹೂನಪ್ಪ ಸರಿ ಆಯ್ತಪ್ಪ ಅಂತ ಹೇಳಿ ನಮ್ಮ ಪಾಡಿಗೆ ನಾವೆಲ್ಲ ಸೇವೆ ಮಾಡ್ಕಂತ ಹೋದ್ವಿ. ಸೇವೆ ಎಲ್ಲ ಮಾಡಿದ್ವಿ. 1-2 ಗಂಟೆ, 1:45 2 ಗಂಟೆ ಆಗಿತ್ತಂದ್ರೆ ಅವಾಗ ಬಾಮಿನಿ ಅಕ್ಕನ ಹತ್ರ ಕಳಿಸ್ತಂತೆ ಅಪ್ಪ, ಅವ್ರಿಬ್ರು ಬಂದಿದಾರಲ್ಲ, ಹಿಂದಿದ್ದಾರೆ ಮಗಳನ್ನ ಕರಿ ಹೋಗು ಅಂತ. ಅವಾಗ ನಾವಿನ್ನು ಮಲ್ಕೊಂಡಿದ್ವಿ ಸೇವೆ ಎಲ್ಲ ಮುಗಿಸಿ. ಅವಾಗ ಬಾಮಿನಿ ಅಕ್ಕ ಅಪ್ಪಯ್ಯ ಕರಿತೈತೆ ಬರ್ರಮ್ಮ ಅಂತ ಅಂದ್ರು. ಅವಾಗ ತಕ್ಷಣ ಯಾಕೆ ಅಪ್ಪಯ್ಯ ಕರಿತಿರ್ಬೋದು ನಮ್ಮನ್ನ ಅಂತ ಹೋದ್ವಿ. ಅಪ್ಪಯ್ಯ ಮಮ್ಮಿಗೆ ಸೀರೆ ಕೊಡ್ತು. ನಿನಗೆ ಯುಗಾದಿಗೆ ಕೊಟ್ಟಿರ್ಲಿಲ್ಲ ತಗ, ಅಂದ್ರೆ ಅಷ್ಟು ನೆನ್ಪಿಟ್ಕೊಂಡು ಅಷ್ಟು ಜನದಲ್ಲಿ ನಿನಗೆ ಯುಗಾದಿ ಕೊಟ್ಟಿರ್ಲಿಲ್ಲ ತಗ ಅಂತ ಅಮ್ಮಂಗೆ ಸೀರೆ ಕೊಡ್ತು. ನನಗೆ ಒಂದು ಟಾಪ್ ಕೊಡ್ತು ಅಪ್ಪಯ್ಯ. ಅದು ಹೆಂಗಂತ ಅಂದ್ರೆ ಅಪ್ಪನೇ ನಾನು ಅಲ್ಲಿ ನೋಡ್ತಿದ್ದೀನಿ, ಅಪ್ಪನೇ ಹಿಂಗೆ ನೋಡಿ ಅವಳಿಗೆ ಆಗ್ತತ ಅಂದ್ರೆ ಅಷ್ಟು ಪ್ರೀತಿಯಿಂದ ಅಲ್ಲಿಂದ ತಗೊಂಡ್ ಬಂತು ಟಾಪ್ನ. ಅಪ್ಪನೇ ಕೊಟ್ಟು, ಅಕ್ಕ ನೋಡು ಹೆಂಗ್ ಕಾಣ್ತತ್ ನೋಡೋಣ ಅಂತ ಅದು ಹೆಂಗಂತ ಅಂದ್ರೆ ಅಷ್ಟು ನಿಜ. ಅದು ನಾವು ಅಷ್ಟು ದುಡ್ಡಿನ ಟಾಪ್ ಇದುವರೆಗೂ ನಾನು ತಗೊಂಡು ಇಲ್ಲ. ಅಪ್ಪಯ್ಯ ಕೊಟ್ಟಿದ್ದದು ಎಷ್ಟು ಪ್ರೀತಿ ಅಂತ ಅಂದ್ರೆ ನಮ್ಮಮ್ಮನಾದ್ರೂ ರಿಸಲ್ಟ್ ಬಂತು, ನನ್ನ ಮಗಳು ಇಷ್ಟು ಚೆನ್ನಾಗಿ ತೆಗ್ದಿದ್ದಾಳೆ ಅಂತ ನಮ್ಮಮ್ಮನ ನಂಗೇನು ಕೊಡ್ಸಿಲ್ಲ. ಆದ್ರೆ ಅಪ್ಪಯ್ಯಂಗೆ ಯಾಕೆ ಅಂದ್ರೆ ರಿಸಲ್ಟ್ ಬಂತು ಖುಷಿ ಆಯ್ತಿಲ್ಲ, ಯಾಕೆ ಕೊಡ್ಬೇಕಿತ್ತು ನಮಗೆ ಅಂದ್ರೆ ಅಷ್ಟು ಪ್ರೀತಿ ಅಪ್ಪಯ್ಯಂಗೆ. ಅವಳಿಗೆ ಅಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದಾಳೆ, ನಾನು ಏನಾದ್ರು ಮಾಡ್ಬೇಕು ಅಂತ ಅನ್ನೋದು ಅಪ್ಪಯ್ಯ ನಂಗೆ ಅಷ್ಟು ನೆನೆಸ್ಕೊಂಡು ಅಪ್ಪಯ್ಯ ಮಧ್ಯಾಹ್ನ ನಂಗೆ ಕೊಟ್ಟಿದ್ದಂದ್ರು ಬಹಳ ಅಂದ್ರೆ ಬಹಳ ಖುಷಿ ಆಗಿದೆ. ಅಂದ್ರೆ ಅಪ್ಪ ಹಿಂಗೆ ಕೊಡ್ತಾನಂತ ಅವತ್ತು ದಿನ ಪೂರ್ತಿ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿ ನಂಗೆ ಏನಾದ್ರು ಅಪ್ಪಯ್ಯ ಅಷ್ಟು ಪ್ರೀತಿ ಮಾಡ್ತಲ್ಲ, ಅದನ್ನ ಅನುಭವಿಸಿದವರಿಗೆ ಗೊತ್ತಿರ್ತತೆ ಅಕ್ಕ. ನಿಜ ಆ ಪ್ರೀತಿ ಎಲ್ಲ ನಿಮಗೆ ಯಪ್ಪ. ಅವತ್ತ ಫುಲ್ ಅದೇ ಡ್ರೆಸ್ ಹಾಕೊಂಡೆ, ನಾನು ಯಾವ ಡ್ರೆಸ್ ಅದನ್ನ ಚೇಂಜ್ ಮಾಡಿ ಅಪ್ಪಯ್ಯ ಕೊಟ್ಟಿದ್ದ ಡ್ರೆಸ್ ಹಾಕೊಂಡೇನೆ ಇದ್ದೆ. ಆ ಡ್ರೆಸ್ ನಾನು ಇವಾಗ ಹಾಕೊಂಡಾಗೂ ಅನಿಸೋದು, ಅಪ್ಪಯ್ಯ ಕೊಟ್ಟಿದ್ದ ಡ್ರೆಸ್, ಅಪ್ಪಯ್ಯ ನನ್ನ ರಿಸಲ್ಟ್ ಬಂದಾಗ ಡ್ರೆಸ್ ಕೊಟ್ಟಿದ್ದಪ್ಪ. ಅಂದ್ರೆ ಕಾಲೇಜಿಗೆ ಹಾಕೊಂಡು ಹೋಗ್ತಿರ್ತೀನಲ್ಲ, ನನಗೆ ಯಾವಾಗ ಅಂತ ಅಪ್ಪಯ್ಯ ಕೊಟ್ಟಿರೋ ಡ್ರೆಸ್ಸು ಇದು ಅಂತ ಬಹಳ ಅಂದ್ರೆ ಅದು ಹೇಳ್ಕಣಕ್ಕೆ ಆಗಲ್ಲ, ಅಷ್ಟು ಪ್ರೀತಿ, ಬಹಳ ಪ್ರೀತಿ ಕೊಡ್ತು. ಆಮೇಲೆ ರಿಸಲ್ಟ್ ಎಲ್ಲ ಬಂತು. ನೆಕ್ಸ್ಟ್ ಕಾಲೇಜ್ ಜಾಯಿನ್ ದಾವಣಗೆರೆಯಲ್ಲೇ ಆಗುವಂತ ಅಪ್ಪ ಹೇಳಿದ್ರಿಂದ ದಾವಣಗೆರೆಗೆ CET ಬರೆದಿದೆ, ಇಂಜಿನಿಯರಿಂಗಿಗೆ ಸೇರೋಣ ಅಂತ. ಇಂಜಿನಿಯರಿಂಗಿಗೆ ಎಲ್ಲ ಕೌನ್ಸಿಲಿಂಗ್ ಎಲ್ಲ ಆಗಿ ದಾವಣಗೆರೆಗೆ ಸೀಟ್ ಸಿಕ್ತು. ಹೆಂಗಂದ್ರೆ ನಮ್ಮ ಮನೆಯಿಂದ ಒಂದ್ ಕಿಲೋಮೀಟರ್ನು ಆಗಲ್ಲ, ಬಹಳ ಹತ್ರ. ಅಂದ್ರೆ ಅಲ್ಲಿ UBDT ಕಾಲೇಜ್ ಅಂತ ಇದೆ,
ಅಲ್ಲೇ ಸಿಕ್ತು, ಮತ್ತೆ ಫೀಸು ಬಹಳ ಕಮ್ಮಿನೂ ಆಯ್ತು ಅಪ್ಪನ ಕೃಪೆಯಿಂದ. ಅಲ್ಲೇ ಓದ್ತಿದ್ದೀನಿ. ಅಪ್ಪ ಹಂಗೆ ಸೀಟ್ ಸಿಕ್ಕಿ ತಿರುಗ್ ದಿನಾನೇ ಹೋಗಿ ಹೇಳ್ತು, ಅಪ್ಪ ಹಿಂಗ್ ದಾವಣಗೆರೆಗೆ ಸೀಟ್ ಆಯ್ತಪ್ಪ. ಹ್ಞೂ ಸರಿ ಆಯ್ತು, ಒಳ್ಳೇದಾಗ್ಲಿ ಹೋಗ್ರಿ ಅಂತ ಹೇಳ್ತು. ಅದು ಅಪ್ಪನ ಕೃಪೆಯಿಂದಾನೇ ನಿಜ ದಾವಣಗೆರೆ ಸೀಟ್ ಎಲ್ಲ ಸಿಕ್ಕಿರೋದು ನಿಜ. ಅಪ್ಪ ಹೇಳ್ ಕಳ್ಸಿರೋ ದಾವಣಗೆರೆಗಂತ ಅದು ಸಿಗಂಗೂ ಸಮೇತ ಅವರೇ ನಿಜವಾಗ್ಲೂ ನಂಗೂ ಮಾಡಿದ್ದು. ಇವಾಗ ಅಪ್ಪನ ಕೃಪೆಯಿಂದ ಚೆನ್ನಾಗಿ ಕಾಲೇಜಿಗೆ ಹೋಗ್ಕಂತ ಅಪ್ಪನ ಸೇವೆ ಮಾಡ್ಕಂತ ಚೆನ್ನಾಗಿ ಇದ್ದೀವಿ ಅಕ್ಕ. ಗುರುವಾರದ ಸೇವೆ ಮಹತ್ವ. ಗುರುವಾರ ದತ್ತಂಗ್ ಅಭಿಷೇಕ ಮಾಡ್ತಾರೆ, ಪಲ್ಲಕ್ಕಿ ಪೂಜೆ ಇರುತ್ತೆ. ನಿಮ್ಗೆ ಅದೇ ಏನ್ ಅನ್ಸ್ತು? ಅದು ಪಲ್ಲಕ್ಕಿ ಉತ್ಸವದ್ದು ಹೆಂಗಂದ್ರೆ ಅಪ್ಪಯ್ಯ ಅಂದ್ರೆ ಹೆಸರು ಬರೀತತೆ ಪಲ್ಲಕ್ಕಿ ಉತ್ಸವಕ್ಕೆ ಅಂತ ನಮ್ಮ ಅಮ್ಮರಿಗೆಲ್ಲ ಕೊಟ್ಟಾಗ ಬಹಳ ಖುಷಿ ಆಗ್ತಿತ್ತು. 10th ಇದ್ದಾಗಿಂದಾನು ಹೋಗ್ತಿದ್ವಿ. ಅವಾಗಿಂದ ಅಪ್ಪಯ್ಯ ನಮಗೆ ಯಾವಾಗ ಕೊಡ್ಬೋದು, ನಾವ್ ಯಾವಾಗ ಹಿಂಗ್ ರೆಡಿ ಆಗ್ತೀವಿ ಅನ್ನೋದೆಲ್ಲ ಯೂಶಲಿ ಎಲ್ರಿಗೂ ಇರ್ತತೆ. ಅದು ಅಪ್ಪನ ಸೇವೆ, ಅದು ಒಂದು ಅಪ್ಪನ ಸೇವೆನೆ. ಆಮೇಲೆ ಹೋಗ್ತಾ ಅಂದ್ರೆ ಒಂದ್ ದಿನ ಅಪ್ಪಯ್ಯ ನಮ್ಮ ಹೆಸರು ಬರೀತು, ನನಗೆ ಮತ್ತೆ ಲಕ್ಷ್ಮಿಗೆ ಒಂದ್ ದಿನ ಒಟ್ಟಿಗೆ ಕೊಡ್ತು. ಆವಾಗ ಅಪ್ಪಯ್ಯ ಫಸ್ಟ್ ಅಂದ್ರೆ ಕಳಸ ಇಟ್ಕೊಳ್ಳೋದು ಕೊಟ್ಟಿತ್ತು. ಅದು ಎಷ್ಟು ಅಂದ್ರೆ ಸೇವೆ, ಅದು ಗುರುವಾರದ ಸೇವೆ ಹೆಂಗಂತಂದ್ರೆ ನಾವೆಲ್ಲ ಅಪ್ಪಂಗೋಸ್ಕರ ರೆಡಿ ಆಗ್ತೀವಿ. ಅವಾಗೆ ಅಪ್ಪಂಗೋಸ್ಕರ ರೆಡಿ ಆಗೋದಂದ್ರೆ ನಾರ್ಮಲ್ ಆಗಿ ರೆಡಿ ಆಗಕ್ ಬರೀ ಸೇವೆ ಹಂಗೆ ಮುಳುಗಿರ್ತೀವಿ. ಅದು ಒಂದ್ ಅಪ್ಪಂಗೋಸ್ಕರ ರೆಡಿ ಆಗ್ತೀವಿ ಅನ್ನೋದು ಇರ್ತೈತಲ್ಲ, ಅಂದ್ರೆ ನಾನ್ ಚೆನ್ನಾಗ್ ಕಾಣ್ಬೇಕು, ಅಪ್ಪಯ್ಯ ನೋಡ್ತತೆ. ಪಲ್ಲಕ್ಕಿ ಉತ್ಸವಕ್ಕೆ ಅಪ್ಪಯ್ಯ ನೋಡ್ತತೆ, ನಾನ್ ಚೆನ್ನಾಗ್ ಕಾಣ್ಬೇಕು, ಹಂಗ್ ರೆಡಿ ಆಗ್ಬೇಕು. ಅದು ಎಲ್ಲಾರು ರೆಡಿ ಆಗ್ತಿರ್ಬೇಕಾದ್ರೆ ಅದು ಖುಷಿ, ಅಂದ್ರೆ ಅಪ್ಪಂಗೋಸ್ಕರ ರೆಡಿ ಆಗ್ತಿರ್ತೀವಿ ಅನ್ನೋ ಒಂದು ಭಾವನೆ ಅಂತ ಬಹಳ ಖುಷಿ ಕೊಡ್ತತೆ. ಮತ್ತೆ ಅಲ್ಲಿ ಗುರುವಾರದ ಪಲ್ಲಕ್ಕಿ ಉತ್ಸವದಲ್ಲಿ ನಿಂತಿರ್ತೀವಲ್ಲ, ಬಹಳ ಭಕ್ತಿ ಎಲ್ಲ ನಂಗೆ ಬಹಳ ಖುಷಿ ಕೊಟ್ಟಿತ್ತು. ಫಸ್ಟ್ನೇ ಸಲ ಅಂದ್ರೆ ಇದು ಕಳಸ ಇಟ್ಕೊಳ್ಳೋದು ಕೊಟ್ಟಿತ್ತು. ಆಮೇಲೆ ಫಸ್ಟ್ನೇ ಸಲ ಕೊಟ್ಟಿದ್ದು. ಆಮೇಲೆ ಹಂಗೆ ಇವಾಗನೂ ಕೊಡ್ತಾನೆ ಇರ್ತತೆ ಅಪ್ಪಯ್ಯ. ಆಮೇಲೆ ನೃತ್ಯ ಕೊಡುತ್ತೆ. ಅದು ಎಲ್ಲ ಅಂದ್ರೆ ಗುರುವಾರ ಹೋಗಿ ಸೇವೆ ಎಲ್ಲ ಮಾಡಿ ಅದೊಂದು ಪಲ್ಲಕ್ಕಿ ಸೇವೆಗೆ ಭಾಗಿಯಾದಾಗ ಅಲ್ಲಿಗೆ ಪರಿಪೂರ್ಣ ನಮ್ ಸೇವೆ ಅಂತ ನಿಜ ಹಂಗೆ ಅನ್ನಿಸ್ತತೆ. ಖುಷಿಯಾಗಿ ರೆಡಿಯಾಗಿ ಎಲ್ಲ ಬಹಳ ಖುಷಿ ಕೊಡುತ್ತೆ. ಅಪ್ಪಂಗೋಸ್ಕರ ರೆಡಿ ಆಗ್ತೀವಲ್ಲ ಅನ್ನೋದು ಒಳಗಡೆ ಮನ್ಸು ಇರ್ತತಲ್ಲ, ಅದು ರೆಡಿ ಎಲ್ಲ ಆಗಿ ಫೋಟೋಸ್ ಎಲ್ಲ ತಕ್ಕಣದಂತೆ ಅಂದ್ರೆ ಚೆನ್ನಾಗಿ ಅಪ್ಪಂಗೋಸ್ಕರ ರೆಡಿ ಆಗ್ತಿರ್ತೀವಲ್ಲ ಅನ್ನೋದು. ಗುರುವಾರದ ಸೇವೆ, ಪಲ್ಲಕ್ಕಿ ಉತ್ಸವ ಅಂದ್ರೆ ಎಲ್ಲೂನು ಅಷ್ಟು ಉತ್ಸವ ನಾವೆಲ್ಲೂ ನೋಡಕ್ಕೆ ಆಗಲ್ಲ ಅಂತ ಅನ್ಕೊಂತೀವಿ. ಪ್ರತಿ ಗುರುವಾರನು ಹಂಗ ಅಪ್ಪಂಗೋಸ್ಕರ ಪಲ್ಲಕ್ಕಿ ಉತ್ಸವ ಅಪ್ಪಂಗೋಸ್ಕರ ರೆಡಿ ಆಗೋದು, ಅದು ಎಲ್ಲ ನಿಜ ನೋಡಕ್ಕೆ ಅಂದ್ರೆ 1-2 ಕಣ್ ಸಾಲಲ್ಲ ಅಂತ ಅನ್ನಿಸ್ತದೆ. ಅಷ್ಟು ಚೆನ್ನಾಗಿರ್ತತೆ ಪಲ್ಲಕ್ಕಿ ಉತ್ಸವ. ಎಲ್ಲರೂ ಸೇಮ್ ರೆಡಿ ಆಗಿರೋದು, ಎಲ್ಲ ನೃತ್ಯ ಎಲ್ಲ ನೋಡಕ್ಕೆ ಬಹಳ ಖುಷಿ ಆಗ್ತದಕ್ಕ. ಪಲ್ಲಕ್ಕಿ ಹೆಂಗಿರುತ್ತೆ ಅಂದ್ರೆ ದೇವಲೋಕನೇ ಅಪ್ಪ ದರಗಿಳಿಸಿರ್ತಾರೇನೋ ಅನ್ನಷ್ಟು ಎಲ್ಲಾರು ದತ್ತಂಗ್ ಪಲ್ಲಕ್ಕಿನ ಸ್ವಾಗತ ಮಾಡೋದು, ಅಪ್ಪ ಅಲ್ಲಿ ಕುತ್ಕೊಂಡು ನೋಡ್ತಾರೆ. ಆ ಅಪ್ಪಂಗೋಸ್ಕರ ನಾವ್ ಮಾಡೋದು ಅದು ಎಷ್ಟು ಮನ್ಸಿಗೆ ಸಮಾಧಾನ ಅಂದ್ರೆ ಅಷ್ಟು ಖುಷಿ, ಅದಕ್ಕೆ ಪಾರನೇ ಇಲ್ಲ ಅನ್ನಂಗೆ ಇರುತ್ತಲ್ಲ. ಅದು ಅದ್ ನೀವು ಇನ್ನು ನೃತ್ಯ ಮಾಡೋದು, ಅಪ್ಪ ಹೆಸರು ಬರ್ದು ನೀವ್ ಹೋಗ್ತೀರಾ ಆದ್ರೆ ಅದು ಎಷ್ಟು ಸಮಾಧಾನ ಅನ್ಸುತ್ತೆ. ಅದಕ್ಕೋಸ್ಕರನೇ ಗುರುವಾರ ಹೋಗ್ಬೇಕು. ಅಪ್ಪನ್ ಆ ಸೇವೆ ಆಗ್ಲಿ, ಆ ಪೂಜೆಗಾಗ್ಲಿ, ಅದಕ್ಕೊಂದ್ ಪಾಲ್ಗೊಳ್ಬೇಕಂತ ಆಗ್ಲಿ, ಅಷ್ಟು ಸಮಾಧಾನ ಅಲ್ಲ ಅದು. ನಿಜ ಬಹಳ ಖುಷಿ ಆಗ್ತದೆ. ಅದು ಪಲ್ಲಕ್ಕಿ ನೋಡಕ್ಕೇನೆ ಬಹಳ ಖುಷಿ ಆಗ್ತದೆ. ಅಷ್ಟು ವಾರ ಅಷ್ಟು ಚೆನ್ನಾಗಿ ಹೂವಿಂದಾಗ್ಲಿ, ಹೂವಿನ ಅಲಂಕಾರ ಆಗ್ಲಿ, ಎಲ್ಲಾ ಕಡೆಯಿಂದ ಭಕ್ತರು ಬಂದು ಸೇವೆ ಮಾಡೋದು ಎಷ್ಟ್ ಚೆನ್ನಾಗಿರುತ್ತಲ್ಲ. ಆ ಸೇವೆಯಿಂದನೇ ನಮ್ ಮನ್ಸು ಎಷ್ಟ್ ಸಮಾಧಾನ ಆಗುತ್ತೆ. ಬೇರೆ ಕಡೆ ಮನ್ಸೋಗಿರುತ್ತೆ, ನಮ್ಮ ಮನ್ಸು ನಮ್ಮ ಹತ್ರ ಒಂದು ತಟಸ್ಥ ಆಗಿರುತ್ತೇನೋ, ನಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸುಮ್ನೆ ಇಲ್ಲ ಅಂದ್ರೆ ಯಾವ್ದಾವ್ದೋ ಯೋಚನೆ ಮಾಡ್ಕೊಂತ ಎಷ್ಟು ನಾವು ಸುಮ್ನೆ, ಈಗ ನಾವು ಗುರುವಾರ ಮಿಸ್ ಮಾಡ್ಕೊಂಡ್ರೆ ಹೆಂಗೆ ಅಂದ್ರೆ ಸುಮ್ನೆ ಏನೇನೋ ಯೋಚನೆ ಮಾಡ್ಕೊಂಡು ಏನೇನೋ ಬರೀ ಅದೇ ಇದೆ ಕಾಲೇಜ್ ಅದು ಇದು ಅಂತ ಯೋಚನೆ ಮಾಡ್ತಿರ್ತೇವೆ. ಗುರುವಾರ ಅದ್ ಒಂದಿನ ಕಂಪ್ಲೀಟ್ ಫುಲ್ ಅಪ್ಪಂಗೋಸ್ಕರ, ಆ ದಿನ ಅಪ್ಪಂಗಂತ ಅಪ್ಪನ್ ಧ್ಯಾನದಲ್ಲೇ ನಮ್ ಮನ್ಸಿರುತ್ತೇನೋ ಅನ್ನಂಗೆ ಒಂದಿನ ಕಂಪ್ಲೀಟ್ ಆಯ್ತು, ಒಂಥರ ಸ್ಯಾಟಿಸ್ಫೈ ಅನ್ಸುತ್ತೆ ನಮಗೆ ಅದನ್ನ. ಅಪ್ಪಂಗೋಸ್ಕರ ನಮ್ದೆ ನಾವಿನ್ನ ಓದ್ತಿರೋದಕ್ಕೆ ಕೆಲವೊಂದ್ಸಲ ರಜಾ ಸಿಗಲ್ಲ ಅಂದ್ರು ಗುರುವಾರ ಗುರುವಾರ ಬಂದ ತಕ್ಷಣ ಆಶ್ರಮಕ್ಕೆ ಹೋಗ್ಬೇಕು ಅನ್ನೋದು. ಅಂದ್ರೆ ವಾರ ಪೂರ್ತಿ ಯಾವ್ದು ಏನೋ ಕಾಲೇಜ್ ಏನೋ ತಪ್ಪಿಸಿಲ್ದಂಗೆ ಇದ್ದಾಗ ಗುರುವಾರ ಹೋಗಕ್ ಅವಕಾಶನೂ ಸಿಗ್ತದೆ. ಅಪ್ಪಂಗೋಸ್ಕರ ಹೋಗ್ಬೋದಲ್ಲ ಅಂದ್ರೆ ಗುರುವಾರ ಏನಾದ್ರು ಹೋಗ್ಲಿಲ್ಲ ಅಂದ್ರೆ ಇಲ್ಲಿ ನಮ್ ಮನ್ಸ್ ಫುಲ್ ಆಶ್ರಮದಲ್ಲೇ ಇರ್ತತೆ. ಅದಕ್ ಒಂದ್ ಎಕ್ಸಾಂಪಲ್ ಏನಂದ್ರೆ, ಒಂದ್ ಅಮಾವಾಸ್ಯೆ ಪೂಜೆ ಇತ್ತು, ನಮ್ಮ ಅಮ್ಮನೂ ಸಮೇತ ಹೋಗಿತ್ತು. ಅಂದ್ರೆ ಜಾಸ್ತಿ ರಜಾ ಸಿಗಲ್ಲ ಅಂದ್ರೆ ಮಮ್ಮಿ ಗುರುವಾರನು ಹೋಗಿತ್ತು. ಅವಾಗ ನಂದು ಲ್ಯಾಬ್ ಎಕ್ಸಾಮ್ ಇತ್ತು. ನಾನೇನ್ ಅನ್ಕೊಂಡೆ ಇನ್ನೇನ್ ಹೋಗಕ್ ಆಗದೇ ಇಲ್ಲ ಅಂತ ಫುಲ್ ಕಾಲೇಜಿಗೆ ಹೆಂಗ್ ರೆಡಿ ಆಗಿ ಹೋಗ್ತೀನೋ ಕಾಲೇಜಿಗೆ ಯೂನಿಫಾರ್ಮ್ ಇಲ್ಲ ಕಾಲೇಜಿಗೆ ಹೋಗಿದ್ದೆ.
ಕಾಲೇಜಿಗೆಲ್ಲ ಹೋಗಿ ಲಕ್ಷ್ಮಿ ಹೊರಡ್ತಿದೀವಿ ಕಡೆ, ನಾವು 2 ಗಂಟೆಗೆ ಹೊರಡ್ತೀವಿ ಅಂದ್ರೆ ನಂದು 2 ಗಂಟೆಗೆ ಲ್ಯಾಬ್ ಎಕ್ಸಾಮ್ ಸ್ಟಾರ್ಟ್. ಏನಂದ್ರೂ ಹೋಗಕ್ ಆಗಲ್ಲ ಬಿಡು ಅಂತ ನಾನು ಅನ್ಕೊಂಡಿದ್ದೆ. ಅಂದ್ರೆ ನನ್ ಮನ್ಸ್ ಅಮಾವಾಸ್ಯೆ ಪೂಜೆ ಅಷ್ಟು ಚೆನ್ನಾಗಿರ್ತೈತೆ ಅಂದ್ರೂ ನನಗೆ ಹೋಗಕ್ ಆಗ್ತಿಲ್ಲಲ್ಲ, ಇವತ್ತೇ ನಂದು ಎಕ್ಸಾಮ್ ಇರ್ಬೇಕಿತ್ತ, ಹಂಗೆಲ್ಲ ಯೋಚನೆ ಬರ್ತಿತ್ತು. ಆಮೇಲೆ 3:30 ನಂದು ಎಕ್ಸಾಮ್. ನಾನು ಫಸ್ಟ್ ಹೊರಗೆ ಬಂದಿದ್ದೆ, ನಾನು ಲ್ಯಾಬ್ ಎಕ್ಸಾಮ್ ಇಂದ ಹೊರಗೆ ಬಂದೆ. ತಕ್ಷಣನೇ ಎಲ್ಲೋ ಒಂದ್ ಕಡೆ ಲಕ್ಷ್ಮಿ ಒಂದ್ಸಲ ಫೋನ್ ಮಾಡೋಣ, ಓದ್ಲೋ ಇಲ್ಲೋ ಕೇಳೋಣ ಅಂತ ಫೋನ್ ಮಾಡ್ದೆ. ಸಂಜೆ ಈಗ ಹೊರಟಿವ್ ಕಣೆ, ಇವಾಗ ಕಾರ್ ಸ್ಟಾರ್ಟ್ ಮಾಡ್ತಿದೀವಿ. ಲಕ್ಷ್ಮಿ ಇಲ್ಲೇ ನಿಂತಿರ್ತೀನಿ ಕಣೆ, ಪ್ಲೀಸ್ ನನ್ನೂ ಕರ್ಕೊಂಡು ಹೋಗ್ತಾರ ಕೇಳೆ ಅಂತಾನೆ. ಅವಾಗ ನಮ್ಮ ಮನೆಗೂ ಮತ್ತೆ ಅವ್ರ ಮನೆಗೂ ಅಂದ್ರೆ ಹನುಮಂತ್ ಅಂಕಲ್ ಇದ್ದಾರೆ, ಅವ್ರ ಜೊತೆಗೆ ಹೋಗ್ತಿದ್ದು. ಅದಕ್ಕೆ ಬರ್ತೀನಂತೆ, ಅಲ್ಲಿ ರೋಡ್ ಹತ್ರ ನಿಂತಿರ ಕೇಳಿ, ಕಾಲೇಜ್ ಬ್ಯಾಗ್ ಸಮೇತ ಐಡೆಂಟಿ ಕಾರ್ಡ್ ಸಮೇತ ಹಂಗೆ ಇದು ಆಶ್ರಮಕ್ಕೆನೆ ಹೋದ್ವಿ ನಾವು. ಎಷ್ಟು ಖುಷಿ ಅದ ಅಂದ್ರೆ ಅಪ್ಪ ನಮ್ದು ಮೊರೆ ಎಷ್ಟು ಕೇಳಿಸ್ತಿರ್ತದೆ ಅಂದ್ರೆ, ಅವತ್ತು ಲ್ಯಾಬ್ ಎಕ್ಸಾಮಿಗೆ ಓದ್ಕೊಂಡ್ ಬಿಟ್ಟು ಗುರುವಾರದ ಸೇವೆ ಅದು ಮಾಡ್ತಿದ್ದಾರೆ. ಫೋಟೋಸ್ ಎಲ್ಲ ಬರುತ್ತಲ್ಲ ಅಪ್ಪಾಜಿ ಗ್ರೂಪ್ ಅಲ್ಲಿ, ಹೂ ಬಿಡಿಸ್ತಿದ್ದಾರೆ, ಅದು ಮಾಡ್ತಿದ್ದಾರೆ. ಇದು ಅಯ್ಯೋ ನಾನು ಹೋಗಿಲ್ಲ ಅಲ್ಲ ಅನ್ನೋದ್ ಮನ್ಸ್ ಬಾಳ ಇತ್ತು. ಅಂದ್ರೆ ಅಪ್ಪಯ್ಯ ಕರೆಸ್ಕೋಬೇಕನ್ನೋದಿತ್ತಲ್ಲ, ಅದಕ್ಕೆ ಅಪ್ಪ ನಿಜ ಹೆಂಗೋ ಅವ್ರು 2 ಗಂಟೆಗೆ ಹೋಗ್ತಿರೋರು 3:30 ಯಾಕೆ ಹೋದ್ರು ನಂಗೆ ನಿಜ ಗೊತ್ತಿಲ್ಲ. ಬಟ್ ಹೆಂಗೋಟ್ ಅಪ್ಪ ನನ್ನನ್ ಕರೆಸ್ಕಂತಲ್ಲ ಅನ್ನೋದು ಬಾಳ ಅಂದ್ರೆ ಬಾಳ ಖುಷಿ ಆಗಿತ್ತಕ್ಕ ಅವತ್ತು. ನೀವ್ ಅಷ್ಟು ಅಪ್ಪಂಗೋಸ್ಕರ ಹಂಬಲಿಸಿದ್ದಕ್ಕೆ ಅಪ್ಪನೇ 2 ಗಂಟೆಗೆ ಹೋಗೋರ್ನ ಅಪ್ಪ ನಿನಗೋಸ್ಕರ 3 ಗಂಟೆಗೆ ಹೋಗಂಗ್ ಮಾಡಿದ್ರು. ಎಷ್ಟು ಅಪ್ಪನ್ ಪವಾಡ ಅಲ್ಲ ಅದು. ನಾನು ಯಾಕಷ್ಟೇ ಎಕ್ಸಾಮ್ ಬೇಗ ಮುಗಿಸಿದ್ನೇನೋ ಗೊತ್ತ, ಬಟ್ ಮನೆಗೆ ಹೋಗಂಗೆ ಹೋಗ್ತಿದ್ದೀನಿ ನಾರ್ಮಲ್ ಆಗಿನೇ. ಬಟ್ ಎಲ್ಲೋ ಒಂದ್ ಕಡೆ ಅಪ್ಪನೇ ಹೇಳಿಸ್ತೈತೆ, ಫೋನ್ ಮಾಡು ಬರ್ತೀಯಾ, ಫೋನ್ ಮಾಡು ಅಂತ. ಹಂಗೋ ಫೋನ್ ಮಾಡಿ ಅದು ಕರ್ಸ್ಕೊಂಡಿ ಅಮಾವಾಸ್ಯೆ ಪೂಜೆ ಎಲ್ಲ ತುಂಬಾ ತಿಂಗಳ ಹೋದ್ರೇನು ಮತ್ತೇನು ನೋಡ್ಬೇಕನ್ನೋದ್ ಕಾಯ್ತಿರ್ತೀವಿ. ಯಾಕಂದ್ರೆ ನೋಡ್ಬೇಕು ಒಂದಿನ ಬಾಳ ಅದು ಅಪ್ಪ ಅಮ್ಮ ಜೋಗುಳ ತೂಗದ್ದು ಅದನ್ನ ನೋಡಕ್ ಯಪ್ಪ ಕಣ್ಣು ಸಾಲಲ್ಲ ಅಕ್ಕ, ನಿಜ ಬಾಳ ಖುಷಿ. ಶಿವ ಪಾರ್ವತಿನ ತೂಗ್ತಿದಾರೇನೋ ಅಂತ ಅನ್ಸತಿ. ಅಂದ್ರೆ ಅಮ್ಮ ಯಾವಾಗನ ಇಲ್ಲ ಅಂದ್ರೆ ಅಯ್ಯೋ ಅಮ್ಮಯ್ಯ ಇರ್ಬೇಕಿತ್ತು, ಅಮ್ಮ ಅಂದ್ರೆ ಜೊತೆಗ್ ನೋಡಕ್ ಅಷ್ಟು ಇಷ್ಟ. ಅಪ್ಪ ಅಮ್ಮ ಒಟ್ಟೆ ಅದು ತೂಗಿ ರೂಢಿ ಆಗ್ಬಿಡೈತೆ, ಅವ್ರಿಬ್ರು ಒಟ್ಟಿಗೆ ನೋಡ್ಬೇಕಪ್ಪ. ಶಿವ ಪಾರ್ವತಿ ನೋಡಿಲ್ಲ, ಯಾವ ದೇವ್ರನ್ನು ನೋಡಿಲ್ಲ, ಅಪ್ಪನೇ ಶಿವ ಅಮ್ಮನೇ ಪಾರ್ವತಿ, ಹಂಗೆ ನಿಜ. ಹೌದು. ಮತ್ತೆ ಗುರುವಿನ ಮಹಿಮೆ, ಗುರುವಿನ ಮಹತ್ವ ಏನಾದ್ರೂ ನಿಮ್ ಹಂಚ್ಕೊಳಕ್ ಇಷ್ಟಪಡ್ತೀರಾ? ಈ ಮಹಾತ್ಮ ಅಪ್ಪನ ಬಗ್ಗೆ ಬಹಳ ಅಂದ್ರೆ ಇವಾಗ ಅಪ್ಪ ಬರ್ತಾ ತಿಳಿಸ್ತೈತೆ. ಅಂದ್ರೆ ಅಪ್ಪ ಸದ್ಗುರು, ಅಪ್ಪ ಪರಮಾತ್ಮ. ನಾವು ಗುರುಗೀತೆ ಪಾರಾಯಣ ಮಾಡ್ಸಿದ್ರು ಮೊನ್ನೆ, ಅದ್ರಲ್ಲಿ ಎಷ್ಟು ಅಪ್ಪನ ಬಗ್ಗೆ ಬರ್ದಿದ್ದಾರೆ. ನಾವು ಸುಮ್ನೆ ಹೋಗ್ತೀವಿ ಬರ್ತೀವಿ, ಬರ್ತಾ ಹೋಗ್ತಾ ಅಪ್ಪ ಎಷ್ಟು ಅನುಭವ ಕೊಡ್ತಾರೆ ನಮಗೆ ಅಂದ್ರೆ, ಅಪ್ಪನ ಮೇಲೆ ಅಷ್ಟು ದೃಢವಾದ ನಂಬಿಕೆ, ದೃಢವಾದ ಶ್ರದ್ಧೆ, ದೃಢವಾದ ಭಕ್ತಿ ಬರಂಗ್ ಮಾಡ್ತಾರೆ. ಕೆಲವೊಂದು ಇನ್ಸಿಡೆಂಟ್ಸ್ ಇಂದ ನಾವೇ ಚೇಂಜ್ ಆಗ್ತೇವೆ, ಅದ್ ನಮಗ್ ಗೊತ್ತಾಗಲ್ಲ. ಅಷ್ಟು ಬದಲಾಯಿಸ್ತಾರಪ್ಪ ನಮ್ಮನ್ನ. ಇದೆಲ್ಲ ಈ ಪ್ರಪಂಚದ್ದಾಗ್ಲಿ ಆಧ್ಯಾತ್ಮ ಆಗ್ಲಿ ಏನು ಅಂತ ತಿಳಿಸ್ಕೊಡ್ತಾರೆ. ಅದೇ ದಾರಿಲಿ ನಡ್ಸ್ಕೊಳಕ್ ನಮಗೆ ಒಂದು ದಾರಿ ತೋರ್ಸ್ಕೊಡ್ತಾರೆ, ಅದೇ ದಾರಿಯಲ್ಲಿ ನಡಿಯಕ್ಕೆ. ನಿಮಗ್ ಹಂಗೇನಾದ್ರೂ ಆಗಿದಾನ? ಅನುಭವ ಮಹತ್ವ ಅಪ್ಪಯ್ಯನ ಬಗ್ಗೆ ಅಂದ್ರೆ ಗುರುಗಿಂತ ಪ್ರೀತಿಯಾಗಿ ಅಪ್ಪಯ್ಯನ್ ಬಹಳ ಪ್ರೀತಿಯಿಂದಾನೇ ನೋಡಿ. ಅಂದ್ರೆ ಅಪ್ಪನ ಮಹತ್ವ ಬಹಳ ಅಂದ್ರೆ ಬಹಳನೇ ಐತೆ. ಹೆಂಗಂತ ಅಂದ್ರೆ ಅಪ್ಪಂಗೆ ಒಂದ್ಸಲ ಸತ್ಸಂಗಕ್ಕೆ ಮೊನ್ನೆ ರೀಸೆಂಟ್ ಸತ್ಸಂಗಕ್ಕೆ ಕರಿಯಕಂತ ಹೋದ್ವಿ. ಅಪ್ಪಯ್ಯಂಗೆ ಹಿಂಗೆ ಸತ್ಸಂಗ ಅಪ್ಪ ಅಂತೆಲ್ಲ ಹೇಳಿದ್ವಿ. ಸರಿ ಆಯ್ತು, ಚೆನ್ನಾಗಾಗತ್ತೆ. ನಾನು ಅಮ್ಮ ಅಕ್ಕ ಹೋಗಿದ್ವಿ. ಇವು 3 ಶಕ್ತಿಗಳಿದ್ದಂಗೆ, ಇವು 3 ಶಕ್ತಿಗಳಿದಾವೆ, ಬಹಳ ಚೆನ್ನಾಗಾಗ್ತದೆ ಹೋಗ್ರಿ ಅಂತ ಅಪ್ಪಯ್ಯ ನಮಗೆ ಹೇಳಿ ಕಳ್ಸಿತ್ತು ಸತ್ಸಂಗಕ್ಕೆ. ಅವಾಗ ಸತ್ಸಂಗ ಅಪ್ಪಯ್ಯಂಗೆ ಹೇಳಿ ಬಂದ್ಮೇಲೆನೆ ಭಕ್ತರಿಗೆಲ್ಲ ಕರಿಯಕ್ಕೆ ಶುರು ಮಾಡೋದಲ್ಲ. ಭಕ್ತರನ್ನೆಲ್ಲ ಕರೆದ್ವಿ. ನಮ್ಮ ಮನೆಗೆ ಗಂಡ್ಮಕ್ಳು ಯಾರು ಇಲ್ಲ, ನಮ್ಮ ಅಕ್ಕನೇ ಒಂದ್ ಸ್ವಲ್ಪ ಎಲ್ಲ ಓಡಾಡ್ಬೇಕಿಲ್ಲ. ಅವತ್ ನೈಟ್ ಎಲ್ಲ ರೇಷನ್ ತಗೊಂಡ್ ಬಂದ್ವಿ. ನಮ್ದು 2 ಫ್ಲೋರ್ ಮೇಲೆ ಮನೆ. ಅವಾಗ 2 ಫ್ಲೋರ್ ರೇಷನ್ ಅಷ್ಟು ನಾವೇ ಎತ್ಕೊಂಡು ಹೋಗ್ಬೇಕಲ್ಲ. ಅವಾಗ ಸ್ವಲ್ಪ ಎನರ್ಜಿ ಕಮ್ಮಿ, ಅಪ್ಪಯ್ಯ ಹೇಳಿದೆ ಶಕ್ತಿ ಅಂತ ನಮಗ್ ನಾವೇ ಎನರ್ಜಿ ತುಂಬ್ಕೊಂತಿದ್ದೆ. ಅಂದ್ರೆ ಅಷ್ಟೇ 2 ಫ್ಲೋರ್ ನಾನು ನಮ್ಮ ಅಕ್ಕ ಅಷ್ಟು ಅಂದ್ರೆ ಅಕ್ಕಿ ಚೀಲ ಎಲ್ಲಾನು ಎತ್ಕೊಂಡು ಹೋಗ್ತಿದ್ವಿ. ಅವಾಗ ನಮಗ್ ಅನ್ನಿಸ್ತಿತ್ತು, ಅಪ್ಪಯ್ಯ ಹೇಳಿದಂದ್ರೆ ಅಪ್ಪ ನಮಗ್ ಶಕ್ತಿ ಕೊಟ್ಟೈತೆ, ಅಪ್ಪ ಹೇಳ್ ಕಳಿಸ್ತ ನೀವು 3 ಜನ ಶಕ್ತಿ ಇದ್ದಂಗೆ ಅಂತ. ಆದ್ರೆ ಅಪ್ಪ ಸತ್ಸಂಗಕ್ಕೆ ಎಷ್ಟು ಶಕ್ತಿ ಕೊಡ್ತ ಅಂತ ಅಂದ್ರೆ ಬಹಳ ಶಕ್ತಿ ಕೊಟ್ಟಿತ್ತು. ಅಂದ್ರೆ ಅದು ಒಳಗಡೆಯಿಂದ ಒಂದ್ ಎನರ್ಜಿ ಬರ್ತದೆ ಸತ್ಸಂಗ ಅಂದ್ರೆ ಮಾತ್ರ. ನಾವು ಯಾವ ಹಬ್ಬನೂ ಮಾಡಲ್ಲ ನಿಜ ಹೇಳ್ಬೇಕಂದ್ರೆ, ಎಲ್ಲಾ ಹಬ್ಬಕ್ಕೂ ಆಶ್ರಮಕ್ಕೆ ಹೋಗ್ತೀವಿ. ದೀಪಾವಳಿ ಒಂದ್ ಹಬ್ಬ ಮಾಡ್ತೀವಿ ಅಷ್ಟೇ ಮನೆಗೆ. ಅಂದ್ರೆ ವರ್ಷಕ್ಕೆ ಒಂದ್ಸಲ ಸತ್ಸಂಗನೇ ದೊಡ್ಡ ಹಬ್ಬ ನಮ್ಮ ಮನೆಗೆ. ಶಕ್ತಿ ಬಹಳ ಎಲ್ಲಾನು ಅಪ್ಪನೇ ಮಾಡಿಸ್ಕೊಂತು. ಆಮೇಲೆ ತಿರುಗ್ ದಿನ ಬೆಳಿಗ್ಗೆ ನಾನು ನಮ್ಮ ಮಮ್ಮಿ ಇಬ್ರೇ ಸ್ಕೂಟಿಲಿ ತರಕಾರಿ ತರಕಂತ ಹೋಗಿದ್ವಿ. ಆಮೇಲೆ ನಾವೆಲ್ಲ ತರಕಾರಿ ಎಲ್ಲ ತಗೊಂಡ್ವಿ. ನಮ್ಮಮ್ಮ ಹೂ ತರಕ್ ಹೋಗ್ತೀನಂತ ಅಂದ್ರೆ 10 kg ಜವಳಿಕಾಯಿ ಅಂತ ಅನ್ನಿಸ್ತತೆ. ಅದನ್ನ ಹಿಂದ್ಗಡೆ ಯಾರು ಇಲ್ಲ, 10 kg ಜವಳಿಕಾಯಿ ಹಿಂದ್ಗಡೆ ಇಟ್ಕೊಂಡು 1 ಚೀಲ ಅಷ್ಟು
ತರಕಾರಿ ಅಷ್ಟು ಮುಂದಿಡ್ಕೊಂಡು ರೋಡಾಗ ಹೋಗೋರೆಲ್ಲ ಹಿಂದ್ಗಡೆ ಯಾರು ಇಲ್ಲ, ಅದನ್ನೇನು ಕಟ್ಟು ಇಲ್ಲ, ಹೋಗೋರೆಲ್ಲ ನೋಡ್ಕೊಂಡು ಹೋಗ್ತಿದ್ದಾರೆ. ಅಂದ್ರೆ ಬಿದ್ರೆ ಏನಿಲ್ಲ, ಅಪ್ಪಯ್ಯ ಐತೆ ಬಿಡು, ಅಪ್ಪ ಕರ್ಕೊಂಡು ಹೋಗ್ತೈತೆ ಅಂದ್ರೆ ಸುಮ್ನೆ ತರಕಾರಿ ಮಾರ್ಕೆಟಿಂದ ನಮ್ಮನೆ ತನಕ ಸುಮ್ನೆ ಒಬ್ಬರೇ ಹೊಡ್ಕಂತ ಬಂದೆ. ಅಪ್ಪ ಹೇಳಿದೆ ಶಕ್ತಿ ಇದೆ, ಏನೂ ಆಗಲ್ಲ, ಏನು ಬೀಳಲ್ಲ, ಆರಾಮಾಗಿ ಹೋಗೋಣ ಅಂತ ಸುಮ್ನೆ ಸ್ಕೂಟಿಲಿ ಸುಮ್ನೆ ಬಂದೆ. ಮೇಲೆಲ್ಲ ತಗೊಂಡೋದ್ವಿ. ಸತ್ಸಂಗ ಪ್ರಸಾದ ಯಾವಾಗ್ಲೂ ಮನೆಗೆ ಮಾಡೋದು, ಅಪ್ಪಯ್ಯ ಮಾಡಿಸ್ತ ಅನುಭವ ಆಗ್ಲಿ ಎಲ್ಲ ಬಹಳ ಚೆನ್ನಾಗ. ಅಂದ್ರೆ ಏನು ಸತ್ಸಂಗ ಆಗಿ ಆ ನೈಟ್ ಇರ್ತತಲ್ಲ, ನಮ್ ಮನೆಗೆ ಹೆಂಗ್ ಅನಿಸ್ತೈತಂದ್ರೆ ಎಷ್ಟು ಜನ ಬಂದು ಪ್ರಸಾದ ಎಲ್ಲ ಮಾಡ್ಕೊಂಡು ಹೋಗಿರ್ತಾರೆ, ಅಷ್ಟು ಖುಷಿ ಒಳಗಡೆಯಿಂದ ಖುಷಿ ಆಗ್ತಿರ್ತತೆ ನಮಗೆ. ಅಂದ್ರೆ ಭಕ್ತರೆಲ್ಲ ಬಂದ್ರು, ಅಭಿಷೇಕ ಎಲ್ಲ ಚೆನ್ನಾಗಾಯ್ತು, ಸತ್ಸಂಗ ಚೆನ್ನಾಗಾಯ್ತು. ಅಪ್ಪಯ್ಯ ಎಷ್ಟು ಕೃಪೆ ಮಾಡ್ತಲ್ಲ, ಅಪ್ಪಯ್ಯ ಹೇಳ್ ಕಳ್ಸಿತ್ತಲ್ಲ ಏನಾಗಲ್ಲ ಚೆನ್ನಾಗಾಗ್ತತೆ ಅಂತ, ಅಷ್ಟು ಶಕ್ತಿ ಕೊಟ್ಟಿ ಅಪ್ಪಯ್ಯ ಮಾಡಿಸ್ಕಂತಲ್ಲ ಅನ್ನೋದು ಬಹಳ ಖುಷಿ ಆಯ್ತು. ಅಪ್ಪಯ್ಯ ಹೇಳ್ ಕಳಿಸ್ತು, ನಿಮ್ಮೂರ ಶಕ್ತಿ ಇದ್ದಂಗ. ಅವಾಗ ನಾವು ನಮ್ಮ ಮನ್ಸಿಗೆ ಏನ್ ಅನ್ಕೋಬೇಕಂದ್ರೆ, ಅಂದ್ರೆ ಅಪ್ಪ ನಮಗೆ ಐತೆ ಶಕ್ತಿಯಾಗಿ, ಅಪ್ಪ ನಮ್ಮ ಹಿಂದೆ ನಿಂತೇ ಐತೆ, ಏನ್ ಮಾಡಕ್ಕೂ ಹೆದರ್ಬಾರ್ದು, ಅಪ್ಪಯ್ಯ ನಮ್ಮ ಹಿಂದೆ ಐತೆ ಅನ್ನೋ ಒಂದು ಭರವಸೆನೆ ಸಾಕು. ಒಳ್ಳೆ ಕೆಲಸ ಮಾಡ್ತಿದೀವಂತ, ಒಳ್ಳೇದ್ ನಾವು ಮಾಡ್ತಿದ್ ನಮಗ್ ಗೊತ್ತಿತ್ತಂದಾನೆ ಅಪ್ಪಯ್ಯ ನಮ್ ಜೊತೆಗೆ ಐತೆ, ಚೆನ್ನಾಗ್ ಆಗ್ತತೆ ಅನ್ನೋದು ನಮ್ ಒಳಗಡೆ ಮನ್ಸು ಹೇಳ್ತಿರ್ತತೆ. ಬಹಳ ಅಂದ್ರೆ ಸತ್ಸಂಗ ಅಂದ್ರೆ ಅಷ್ಟು ಖುಷಿ, ಅಪ್ಪಯ್ಯ ಬಹಳ ಚೆನ್ನಾಗ್ ಕೊಟ್ಟೈತೆ ಅಂತ ಹೇಳ್ಬೋದು. ಅಪ್ಪನ ಬಗ್ಗೆ ಎಷ್ಟು ಅದು ಅಪ್ಪನ ಅನುಭವಕ್ಕೆ ಕೊನೆನೇ ಇಲ್ಲ. ನಮ್ ಕೊನೆ ಉಸಿರೋ ತನಕನೂ ಅಪ್ಪ ಅನುಭವ ಕೊಡ್ತಾನೆ ಇರ್ತಾರೆ. ಅಪ್ಪನ ಹತ್ರ ಸೆಳ್ಕೊಳಕ್ಕೆ, ಭಗವಂತನ ಪರಮಾತ್ಮನ ಅಪ್ಪನೇ ಪರಮಾತ್ಮ ಅಂತ ನಮಗ್ ತಿಳ್ಸಕ್ಕೆ ಎಷ್ಟು ಅನುಭವ ಕೊಡ್ತಾರೆ. ಇನ್ನು ಅಪ್ಪನ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅಪ್ಪನ ಬಗ್ಗೆ ಹೇಳಿದ್ರೆ ಮುಗಿಯೋದೇ ಇಲ್ಲ. ಅಪ್ಪನ ಬಗ್ಗೆ ಹಿಂಗೆ ಯಾವಾಗ್ಲೂ ನಮ್ ಮನ್ಸು ಬರೀ ಸೇವೆ, ಸತ್ಸಂಗ, ಭಜನೆ ಅಂತಾನೆ ಇರ್ಲಿ. ಬೇರೆ ಎಲ್ಲೂ ಫ್ರೆಂಡ್ಸ್ ಯಾವ್ದು ಜಾಸ್ತಿ ಅಟ್ಯಾಚ್ ಆಗ್ಲಿಲ್ದಂಗೆ, ಯಾವ್ದಕ್ಕೂ ಮೋಹ ಬೆಳೆಸ್ಲಿಲ್ದಂಗೆ, ಬರೀ ಏನೇ ಕೆಲಸ ಮಾಡ್ರು ಭರವಸೆಗೊಂದು ಅಪ್ಪ ಐತೆ ಅಂತ ಅನ್ಕೊಂಡು ಸದಾ ಹಿಂಗೆ ಗುರುವಾರ ಸೇವೆ ಕರೆಸ್ಕಂತ ನಮ್ಮನ್ನು ಚೆನ್ನಾಗಿ ಅಪ್ಪನ್ ಸ್ಮರಣೆಯಲ್ಲೇ ಇರಂಗೆ ಮಾಡ್ಲಿ. ಕೊನೆ ಉಸಿರಿರೋ ತನಕನು ಸಣ್ಣವ್ರ ಇದ್ದಾಗಿಂದಾನು ಹೆಂಗ್ ಅಪ್ಪನ ಸೇವೆ ಮಾಡ್ಕೊಂತ ಬಂದಿದ್ವೋ, ಕೊನೆ ಉಸಿರಿರೋ ತನಕನು ಹಂಗೆ ಅಪ್ಪನ ಸೇವೆಯಲ್ಲೇ ಇರಂಗೆ ಅಪ್ಪಯ್ಯ ಮಾಡ್ಲಿ ಅಂತ ಬೇಡ್ಕೊಂತೀನಕ್ಕ. ಅಪ್ಪನ ಬಗ್ಗೆ ಅವಳು ಚಿಕ್ಕ ವಯಸ್ಸಿಂದನೂ ಆಗಿರೋ ಅನುಭವ, ಅಪ್ಪನ ಪ್ರೀತಿ, ಅಪ್ಪನ ಕರುಣೆ, ಅಪ್ಪನ್ ಹೆಂಗೆ ಅವಳಿಗೆ ಕಾಪಾಡಿದ್ದಾರೆ ಅನುಭವ ಕೊಟ್ಟಿ ಅನ್ನೋದೆಲ್ಲ ತಿಳಿಸ್ಕೊಟ್ಟಿದ್ದಾಳೆ ಸಂಜನಾ. ಅವಳ ಆ ಅನುಭವದಿಂದ ನಮಿಗೂ ಸ್ಫೂರ್ತಿದಾಯಕವಾಗಿದೆ. ಇಷ್ಟು ಚೆನ್ನಾಗಿ ಅನುಭವ ತಿಳಿಸ್ಕೊಟ್ಟಿರೋ ಸಂಜನಂಗೆ ಧನ್ಯವಾದಗಳು. ಜೈ ಗುರುದೇವ ದತ್ತ.